All my dear students, in the previous class we were discussed about the discovery of electron, discovery of proton and discovery of neutron, and including atomic numbers and mass numbers. Okay, generally you should know about the who was discovered three fundamental particles of an atom. ಅಂದರೆ ತ್ರೀ ಇಂಪಾರ್ಟೆಂಟ್ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಆಟಮ್ ಅಂತ ಹೇಳಿದ್ರೆ, ಒಂದು ಆಟಮಲ್ಲಿ ಮೂರು ಫಂಡಮೆಂಟಲ್ ಪಾರ್ಟಿಕಲ್ಸ್ ಇರುತ್ತೆ, ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಅದನ್ನು ಬ್ರೀಫಾಗಿ ಹೇಳಿದ್ದೀನಿ. ಎಲೆಕ್ಟ್ರಾನಿಗೆ ಚಾರ್ಜ್ ಇದೆ, ಅದು ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಎಲೆಕ್ಟ್ರಾನಿಗೆ ಮಾಸ್ ಇಲ್ಲ, ಅದನ್ನು ಕಂಡುಹಿಡಿದವರು ಜೆ ಥಾಮ್ಸನ್. ಪ್ರೋಟಾನಿಗೆ ಮಾಸು ಇದೆ, ಚಾರ್ಜು ಇದೆ, ಅದನ್ನು ಡಿಸ್ಕವರ್ ಮಾಡಿದವರು ಹೈಗನ್ ಗೋಲ್ಡ್ಸ್ಟೈನ್ ಅಂತ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಡ್ತಾರೆ. ಮತ್ತು ಅಲ್ಲಿ ನಾವು ರುದರ್ಫೋರ್ಡ್ ಅಂತ ಕೂಡ ಹೇಳ್ತೀವಿ. ಹೈಗನ್ ಗೋಲ್ಡ್ಸ್ಟೈನ್ ಅಂತ ನೆನ್ಪಿಟ್ಕೊಂಡ್ರು ಕೂಡ ಸಾಕು. ಅದಾவது ನ್ಯೂಟ್ರನಿಗೆ ಚಾರ್ಜ್ ಇಲ್ಲ. ಯಾವ ರೀತಿ ಎಲೆಕ್ಟ್ರಾನಿಗೆ ಚಾರ್ಜ್ ಇದೆ, ಎಲೆಕ್ಟ್ರಾನ್ ಹ್ಯಾವಿಂಗ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಬಟ್ ನೋ ಮಾಸ್. ಅದೇ ರೀತಿ ನ್ಯೂಟ್ರಾನಿಗೆ ಚಾರ್ಜ್ ಇಲ್ಲ ಬಟ್ ಮಾಸ್ ಇದೆ. ಅದನ್ನು ಐಡೆಂಟಿಫೈ ಮಾಡಿದಂಥವ್ರು ಯಾರಪ್ಪ, ಅದನ್ನು ಡಿಸ್ಕವರ್ ಮಾಡಿದ್ರೆ ಯಾರಪ್ಪ ಅಂತ ಹೇಳಿದ್ರೆ ಜೇಮ್ಸ್ ಚಾಡ್ವಿಕ್. ಈ ಜೇಮ್ಸ್ ಚಾಡ್ವಿಕ್ ಅನ್ನೋರು ಅದನ್ನು ಡಿಸ್ಕವರ್ ಮಾಡಿದ್ದಾರೆ. ಅದರ ಜೊತೆಗೆ ನಾವು ಸ್ಟಡಿ ಮಾಡಿದಂಥ ಕಾನ್ಸೆಪ್ಟ್ಗಳು ಅಟಾಮಿಕ್ ನಂಬರು ಮತ್ತು ಮಾಸ್ ನಂಬರ್. ಅಟಾಮಿಕ್ ನಂಬರ್ ಅಂದರೆ ನಿಮಗೆಲ್ಲ ಗೊತ್ತಿದೆ. ಅಟಾಮಿಕ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಅಂತ ಕೂಡ ಕರಿತೀವಿ. ಅಥವಾ ಪ್ರೋಟಾನ್ಸ್ ಆರ್ ನಥಿಂಗ್ ಬಟ್ ಪಾಸಿಟಿವ್ ಯೂನಿಟ್ ಚಾರ್ಜ್ ಅಂತ ಕೂಡ ಕರಿತೀವಿ. ದ ನಂಬರ್ ಆಫ್ ಪಾಸಿಟಿವ್ ಯೂನಿಟ್ ಚಾರ್ಜಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಆರ್ ಕಾಲ್ಡ್ ಆಸ್ ದ ಪ್ರೋಟಾನ್ಸ್ ಅಂತ ಕರಿತೀವಿ. ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅಂದರೆ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ನಂಬರ್ಸ್ ಏನಿರುತ್ತೆ ಎಲೆಕ್ಟ್ರಾನ್ಸ್. ಹಾಗಾಗಿ ಅಟಾಮಿಕ್ ನಂಬರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಅಟಾಮಿಕ್ ನಂಬರ್ ಈಸ್ ಡಿನೋಟೆಡ್ ಆರ್ ರೆಪ್ರೆಸೆಂಟೆಡ್ ಬೈ ಝೆಡ್ ಅಂತ ಕರಿತೀವಿ. ಈ ಝೆಡ್ ಅಂತ ಒಂದು ನೊಟೇಷನ್ಸನ್ನು ಯೂಸ್ ಮಾಡ್ತೀವಿ. ಆ ಝೆಡ್ ನೊಟೇಷನ್ಸಿಂದ ಅಟಾಮಿಕ್ ನಂಬರ್ನ ನಾವು ಡಿನೋಟ್ ಮಾಡ್ತೀವಿ. ಮಾಸ್ ನಂಬರ್ ಅಂತ ಹೇಳಿದ್ರೆ, ಸೊ ಹಿಯರ್ ಮಾಸ್ ನಂಬರ್ ಸಮ್, ಎರಡು ಕೂಡ ಸಮ್ ಆಫ್ ದ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್. ನೆನಪಲ್ಲಿ ಇಟ್ಕೊಳ್ಳಿ, ಅಲ್ಲಿ ಎಲೆಕ್ಟ್ರಾನ್ಸ್ ಬರಲ್ಲ. ಸೊ ಮಾಸ್ ನಂಬರ್ ಈಸ್ ದ ಸಮ್ ಆಫ್ ದ ಪ್ರೋಟಾನ್ಸ್ ಅಂಡ್ ಸಮ್ ಆಫ್ ದ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್. ಸೊ ಮಾಸ್ ನಂಬರ್ ಡಿನೋಟೆಡ್ ಬೈ ಎ ಅಂತ ಹೇಳ್ತೀವಿ. ಸೊ ಈ ಕ್ಯಾಪಿಟಲ್ ಎ ಅಂತ ತಗೊಂಡು ಸಿಂಬಲ್ ಇಂದ, ಈ ಕ್ಯಾಪಿಟಲ್ ಎ ಇಂದ ನಾವು ಮಾಸ್ ನಂಬರ್ನ ಡಿನೋಟ್ ಮಾಡ್ತೀವಿ. ಇದನ್ನೆಲ್ಲದೂ ಕೂಡ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಸೊ ಈ ಪ್ರೆಸೆಂಟ್ ಕ್ಲಾಸಲ್ಲಿ ಸೊ ನಾವು ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ತ್ರೀ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ತ್ರೀ ಇಂಪಾರ್ಟೆಂಟ್ ಟರ್ಮ್ಸ್ ಅಂತ ಕೂಡ ಕರಿತೀವಿ. ಆ ಟರ್ಮ್ಸ್ಗಳು ಯಾವ್ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಐಸೋಟೋಪ್ಸು, ಐಸೋಬಾರ್ಸ್ ಮತ್ತು ಐಸೋಟೋನ್ಸ್ ಅಂತ ಬರುತ್ತೆ. ಫಸ್ಟ್ ಒನ್ ಈಸ್ ಕಾಲ್ಡ್ ಐಸೋಟೋಪ್ಸ್. ಫಸ್ಟ್ ಒನ್ ತಗೊಂಡೋಣ. ಸೊ ಇಲ್ಲಿ ವಾಟ್ ಆರ್ ಐಸೋಟೋಪ್ಸ್ ನೋಡಿ. ಐಸೋ ಅಂದರೆ ಸೇಮ್, ಐಸೋ ಅಂತ ಹೇಳಿದರೆ ಸೇಮ್ ಅಂತ ವರ್ಡ್ ನೆನ್ಪಿಟ್ಕೊಳ್ಳಿ. ಎಲ್ಲೇ ಬರಲಿ ಐಸೋ ಅಂತ ಹೇಳಿದ್ರೆ ಸೇಮ್ ಅಂತ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಐಸೋಟೋಪ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಐಸೋಟೋಪ್ಸ್ ಆರ್ ದ ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ಸ್ ವಿತ್ ಸೇಮ್ ಅಟಾಮಿಕ್ ನಂಬರ್ ಬಟ್ ವಿತ್ ಡಿಫ್ರೆಂಟ್ ಮಾಸ್ ನಂಬರ್. ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಎಕ್ಸಾಂಪಲ್ ತಗೊಳ್ಳೋಣ. ಹೈಡ್ರೋಜನ್ನಲ್ಲಿ 3 ಐಸೋಟೋಪ್ಸ್ ಬರುತ್ತೆ. ಹೈಡ್ರೋಜನ್ ಅಟಾಮಿಕ್ ನಂಬರ್ ಇಸ್ 1 ನೋಡ್ಕೊಳ್ಳಿ ಹೇಳುವಾಗ. ಸೊ ಹೈಡ್ರೋಜನ್ ಅಟಾಮಿಕ್ ನಂಬರ್ನ 1 ಅಂತ ತೊಗೊಳ್ತೀವಿ. ಬರುವಾಗ ನೋಡಿ 2 ಮತ್ತು 3 ನೋಡಿ. ಹೈಡ್ರೋಜನ್ ಹ್ಯಾವಿಂಗ್ 3 ಐಸೋಟೋಪ್ಸ್, ಅದು ಒಂದು ಪ್ರೋಶಿಯಂ ಅಂತ ಕರಿತೀವಿ. ಒನ್ ಈಸ್ ಕಾಲ್ಡ್ ಆಸ್ ದ ಪ್ರೋಶಿಯಂ, ದ ಸೆಕೆಂಡ್ ಒನ್ ಈಸ್ ದ ಡ್ಯೂಟೇರಿಯಂ ಆ್ಯಂಡ್ ಒನ್ ಈಸ್ ಕಾಲ್ಡ್ ಆಸ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಪ್ರೋಶಿಯಂ ಆ್ಯಂಡ್ ಡ್ಯೂಟೇರಿಯಂ. ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಟ್ರೀಶಿಯಂ ಅಂತ ಕೂಡ ಕರಿತಾ ಹೋಗ್ತೀವಿ. ಇಯರ್ ಫಸ್ಟ್ ಒನ್ ಇಸ್ ಪ್ರೋಶಿಯಂ, ದ ಸೆಕೆಂಡ್ ಒನ್ ಇಸ್ ದ ಡ್ಯೂಟೇರಿಯಂ. ಸೊ ಇನ್ನೊಂದು ಟ್ರೀಶಿಯಂ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಈ ಮೂರು ಕೂಡ ಫಸ್ಟ್ ಒನ್ ಇಸ್ ಪ್ರೋಶಿಯಂ, ಡ್ಯೂಟೇರಿಯಂ, ಇನ್ನೊಂದು ಯಾವುದು ಟ್ರೀಶಿಯಂ. ಇಲ್ಲಿ ಡ್ಯೂಟೇರಿಯಮನ್ನು D2 ಅಂತ ಕೂಡ ಕರಿತೀವಿ, D2 ಅಂತ ಕೂಡ ಹೇಳ್ತೀವಿ. ಕೆಲವೊಂದು ನೆನಪಲ್ಲಿ ಇಟ್ಕೊಳ್ಳಿ. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ ಅಂತ ಹೇಳಿದ್ರೆ H2O ಅಂತ ಕರಿತೀವಿ. ಸೊ ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ ಅಂತ ಹೇಳಿದ್ರೆ H2O. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಹೆವಿ ವಾಟರ್ ಅಂತ ಕೂಡ ಹೇಳ್ತೀವಿ. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಹೆವಿ ವಾಟರ್ ಇದೆ. ಹೆವಿ ವಾಟರ್ ಅಂತ ಹೇಳಿದ್ರೆ ಭಾಳ ನೀರು ಬರುತ್ತಾ? ಖಂಡಿತ ಅಲ್ಲ. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ ಅಂತ ಹೇಳಿದ್ರೆ H2O. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಹೆವಿ ವಾಟರ್ ಅಂದರೆ D2O, ಡ್ಯೂಟೇರಿಯಂ ಆಕ್ಸೈಡ್. ನೆನಪಲ್ಲಿ ಇಟ್ಕೊಳ್ಳಿ.
ಇದು ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದ್ರಲ್ಲಿ ಗೊತ್ತೇ ಇರಲ್ಲ. ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ H2O, ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಹೆವಿ ವಾಟರ್ H2O. ಅದೇನು ತಪ್ಪು, ಅದ್ರಾಗೇನು ತಪ್ಪಿದೆ ಅಂತ ಖಂಡಿತವರು. ಹೆವಿ ವಾಟರ್ ಅಂತ ಹೇಳಿದ್ರೆ ಅದರ ಕೆಮಿಕಲ್ ಫಾರ್ಮುಲಾ D2O. ಈ D2Oಗೆ ನಾವು ಡ್ಯೂಟೇರಿಯಂ ಆಕ್ಸೈಡ್ ಅಂತ ಕರಿತೀವಿ. ಈ ಡ್ಯೂಟೇರಿಯಂ ಆಕ್ಸೈಡನ್ನು ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಇನ್ವಾಲ್ವ್ ಮಾಡ್ಕೊಳ್ತೀವಿ. ಸೊ ನಾವು ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತ ಕರಿತೀವಲ್ಲ ಕನ್ನಡದಲ್ಲಿ. ಸೊ ಬೈಜಿಕ ಕ್ರಿಯಾಕಾರಿ ಅಂತ ಕರಿತೀವಿ ಅದನ್ನು. ಸೊ ನ್ಯೂಕ್ಲಿಯರ್ ಬೈಜಿಕ ಕ್ರಿಯಾಕಾರಿನ ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಅಣು ವಿದ್ಯುತ್ ಸ್ಥಾವರ ಅಂತ ಕರಿತೀವಿ ಅದನ್ನು. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನಮ್ಮ ಕರ್ನಾಟಕದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕೈಗಾ. ಸೊ ಕೈಗಾದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಸೊ ಹಾಗಾಗಿ ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸೊ ಕರ್ನಾಟಕ ಕೈಗಾದಲ್ಲಿದೆ. ಅದನ್ನು ನಾವು ಅಣು ವಿದ್ಯುತ್ ಸ್ಥಾವರ ಅಂತ ಕೂಡ ಕರಿತಾ ಹೋಗ್ತೀವಿ ಕನ್ನಡದಲ್ಲಿ. ಅದೊಂದು ಪಾಯಿಂಟ್ ಗೊತ್ತಿರಲಿ. ಸೊ ಆ ನ್ಯೂಕ್ಲಿಯರ್ ಪವರ್ ರಿಯಾಕ್ಷನ್ಸ್ ಅದು ನ್ಯೂಕ್ಲಿಯರ್ ಪವರ್ ರಿಯಾಕ್ಟರಲ್ಲಿ ಬಳಸ್ತಕ್ಕಂಥ ವಾಟರ್ ಇದೆಯಲ್ಲ ಅದಕ್ಕೆ ನೀವು ಹೆವಿ ವಾಟರ್ ಅಂತ ಕರಿತೀವಿ. ಅದರ ಹೆಸರು ಕೆಮಿಕಲ್ ಫಾರ್ಮುಲಾ D2O ಅಂತ ಕರಿತೀವಿ. D2O ಅಂತ ಹೇಳಿದ್ರೆ ಡ್ಯೂಟೇರಿಯಂ ಆಕ್ಸೈಡ್. ಕ್ಲಿಯರ್. ಬಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಐಸೋಟೋಪ್ಸ್ ಅಂತ ಹೇಳಿದ್ರೆ ಸೇಮ್ ಅಟಾಮಿಕ್ ನಂಬರ್ but with different mass number. Clear ನೋಡಿ. ಸೊ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಇದೊಂದು ಎಕ್ಸಾಂಪಲ್. ಬೇಕಾದ್ರೆ ಕಾರ್ಬನ್ ತಗೊಳ್ಳಿ. ಕಾರ್ಬನ್ C6 12 13 14. Observe here, same atomic number is same 6. ಮಾಸ್ ನಂಬರ್ ಇಸ್ ಡಿಫ್ರೆಂಟ್ 12 13 14. ಹಾಗಾಗಿ ಯಾವ ಆಟಮ್ಸ್ಗಳಲ್ಲಿ ಇಲ್ಲಿರ್ತಕ್ಕಂಥ ಸೇಮ್ ಎಲಿಮೆಂಟ್ಸ್, ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ಸ್ ವಿತ್ ಸೇಮ್ ಅಟಾಮಿಕ್ ನಂಬರ್ ಬಟ್ ವಿತ್ ಡಿಫ್ರೆಂಟ್ ಮಾಸ್ ನಂಬರ್. ಸೊ ಅವುಗಳ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ, ಮಾಸ್ ನಂಬರು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಅವಕ್ಕೆ ಅಂತ ಕರಿತೀವಪ್ಪ ಅಂತ ಹೇಳಿದ್ರೆ ಐಸೋಟೋಪ್ಸ್. ನೆನಪಾಯ್ತಾ? ಇಷ್ಟೇ. ವಾಟ್ ಆರ್ ಐಸೋಟೋಪ್ಸ್ ಅಂತ ಕೇಳಿದ್ರೆ isotopes are the atoms of the same elements with the same atomic number but with a different mass number. ಅಟಾಮಿಕ್ ನಂಬರ್ ಸೇಮ್ ಇರುತ್ತೆ, ಮಾಸ್ ನಂಬರು ಚೇಂಜ್ ಇರುತ್ತೆ. ಅವಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಐಸೋಟೋಪ್ಸ್ ಅಂತ ಕರಿತೀವಿ. ಕ್ಲಿಯರ್. ಎರಡನೇ ಐಸೋಬಾರ್ಸ್ ಅಂತ ಬರುತ್ತೆ. ಸೆಕೆಂಡ್ ಒನ್ ಇಸ್ ಐಸೋಬಾರ್ಸ್. ಸೊ ಐಸೋಟೋಪ್ಸ್ ಆಯಿತು. ನೋಡಿ ಸೇಮ್ ಇದೇ ಐಸೋಬಾರ್ಸ್ ಎಕ್ಸಾಂಪಲ್ ಬೇಕಾದ್ರೆ ತೊಗೊಂಡ್ರೆ ಕಾರ್ಬನ್ನು ನೈಟ್ರೋಜನ್ ತೊಗೊಳ್ತೀನಿ. ಒಂದು ಸಿ ಮತ್ತು ನೈಟ್ರೋಜನ್. ಕಾರ್ಬನ್ 6 ಇಯರ್ ಆಲ್ಸೋ ವಾಟ್ ಇಸ್ ದಟ್ C14 ಇದೆಯಾ? 14 ನೈಟ್ರೋಜನ್ ಇದೆ, 3 ಇದೆ. ನೈಟ್ರೋಜನ್ 7 14. ಇನ್ನೊಂದು ಎರಡು ಎಕ್ಸಾಂಪಲ್ ಇದೆ ನೋಡ್ತಾ. ಆರ್ಗನ್ 18 ಆ್ಯಂಡ್ ಇಯರ್ ಆಲ್ಸೋ 40 ಆ್ಯಂಡ್ ಪೊಟ್ಯಾಷಿಯಂ 19 40 ಆ್ಯಂಡ್ ಕ್ಯಾಲ್ಸಿಯಂ 20 ಮತ್ತು 40. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಅಟಾಮಿಕ್ ಆಟಮ್ ಜನರಲ್ ಹೇಳುವಾಗ ಅಟಾಮಿಕ್ ನಂಬರು ಡಿಫ್ರೆಂಟ್ ಇದೆ, ಮಾಸ್ ನಂಬರ್ ಸೇಮ್ ಇದೆ. ಸರಿನಾ? ಅವಕ್ಕೆ ನಾವೇನು ಕರಿತೀವಿ ಐಸೋಬಾರ್ಸ್. ಆದರೆ ಸೇಮ್ ಎಲಿಮೆಂಟ್ಸ್ ಅಲ್ಲ. ಸೊ ಐಸೋಬಾರ್ಸ್ ಆದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ನೋಡಿ ಇಲ್ಲಿ ಕಾರ್ಬನ್ನೇ ಬೇರೆ, ನೈಟ್ರೋಜನ್ನೇ ಬೇರೆ, ಆರ್ಗನ್ನೇ ಬೇರೆ, ಪೊಟ್ಯಾಷಿಯಮ್ಮೇ ಬೇರೆ, ದಿಸ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ಮೇ ಬೇರೆ. ಸೊ ಹಾಗಾಗಿ ಸೇಮ್ ಎಲಿಮೆಂಟ್ಸ್ ಅಲ್ಲ. ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ ಹೇಳಂಗಿಲ್ಲ ನಾವು. ಆಟಮ್ಸ್ ಆಫ್ ದ ಸೇಮ್ ಎಲಿಮೆಂಟ್ಸ್ ಅಂತ ವರ್ಡ್ನ ಯೂಸ್ ಮಾಡೋಂಗೇ ಇಲ್ಲ ನಾವಿಲ್ಲಿ. ಮತ್ತು ಹಾಗಾದ್ರೆ ಏನು ಯೂಸ್ ಮಾಡಬೇಕಂತ ಹೇಳಿದಾಗ ಸೊ ಐಸೋಬಾರ್ಸ್ ಆರ್ ದ ಆಟಮ್ಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್. ಓಕೆ, ಐಸೋಬಾರ್ಸ್ ಆರ್ ದ ಆಟಮ್ಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್ with same mass number but with different atomic number. ಮಾಸ್ ನಂಬರ್ ಸೇಮ್ ಆಗಿರುತ್ತೆ, ಅಟಾಮಿಕ್ ನಂಬರು ಚೇಂಜ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಂಥವ್ಕೆ ನಾವೆಂತ ಕರಿತೀವಿ? ಐಸೋಬಾರ್ಸ್ ಅಂತ ಕರಿತೀವಿ. ನೋಡಿ ಕಾರ್ಬನ್ ನೈಟ್ರೋಜನ್ ಇಯರ್ 14 ಮಾಸ್ ನಂಬರ್ ಇಸ್ ಸೇಮ್. ಕಾರ್ಬನ್ ಆಟಮೇ ಬೇರೆ, ಹೈಡ್ರೋಜನ್ನೇ ಬೇರೆ. ಇವು ಎಲಿಮೆಂಟೇ ಬೇರೆ, ಕಾರ್ಬನ್ ಎಲಿಮೆಂಟೇ ಬೇರೆ, ಹೈಡ್ರೋಜನ್ ಎಲಿಮೆಂಟೇ ಬೇರೆ. ಸೊ ಹಾಗಾಗಿ ಎಲಿಮೆಂಟ್ಸ್ಗಳು ಬೇರೆ ಇದ್ದು ಅಂಥ ಎಲಿಮೆಂಟ್ಸ್ಗಳಲ್ಲಿ ಸೇಮ್ ಮಾಸ್ ನಂಬರ್ ಇದ್ದು ಡಿಫ್ರೆಂಟ್ ಅಟಾಮಿಕ್ ನಂಬರ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ನಾವೇಂತ ಕರಿತೀವಪ್ಪ ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಐಸೋಬಾರ್ಸ್. ಕ್ಲಿಯರ್? ಐಸೋಟೋಪ್ಸ್ ಆಯಿತು ಮತ್ತು ಐಸೋಬಾರ್ಸ್. ಎಕ್ಸಾಂಪಲ್ ಕೂಡ ನೋಡ್ಕೊಳ್ಳಿ. ಇಲ್ಲಿ ಆರ್ಗನ್ ಇಲ್ಲೂ 40 ಇದೆ, ಆದರೆ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 18 19 ಮತ್ತು 20 ಅಂತ ಬರುತ್ತೆ. ಸೊ ಹಾಗಾಗಿ ಅಟಾಮಿಕ್ ನಂಬರ್ ಡಿಫ್ರೆಂಟ್ ಬಂದು ಮಾಸ್ ನಂಬರ್ ಸಿಮಿಲರ್ ಇತ್ತು ಅಂತ ಹೇಳಿದ್ರೆ ಅವಕ್ಕೆ ನಾವು ಐಸೋಬಾರ್ಸ್ ಅಂತ ಕರಿತೀವಿ. ಸೊ ಥರ್ಡ್ ಒನ್ ಇಸ್ ಕಾಲ್ಡ್
ಸೊ ಥರ್ಡ್ ಒನ್ ಇದೆ ಐಸೋಟೋನ್ಸ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಐಸೋಟೋನ್ಸ್. ಸೊ ಐಸೋಟೋನ್ಸ್ ಅಂತ ಹೇಳಿದ್ರೆ ಸೊ ದೀಸ್ ಕೈಂಡ್ ಆಫ್ ಇದು ಕೂಡ ಸೇಮ್. ದೀಸ್ ಆರ್ ದ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್. ಸೊ ವಿತ್ ದ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಕರಿತೀವಿ. ಸೊ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಹೆಂಗೆ ಅಂತ ಕೇಳಿದ್ರೆ ಸೇಮ್ ಎಕ್ಸಾಂಪಲ್ ಬೇಕಾದ್ರೆ ಇದಕ್ಕೆ ಇದನ್ನ ತಗೊಬೋದು. ಕಾರ್ಬನ್ ಮತ್ತು ನೈಟ್ರೋಜನ್ ಇಯರ್ 7, ಇಯರ್ 14, ಇಯರ್ 7 and 14 ಅಬ್ಸರ್ವ್ ಮಾಡಿ. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಸೇಮ್. ಇಲ್ಲೂ 14 ಇದೆ, ಇಲ್ಲೂ 14 ಇದೆ. ಸೊ ಹಾಗಾಗಿ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್, ಇದನ್ನ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಕರೀತಾರೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಈ ಮೂರು ಕೂಡ ಎಕ್ಸಾಂಪಲ್ ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ 2 ಮಾರ್ಕ್ಸಿಗೆ. ವಾಟ್ ಆರ್ ಐಸೋಟೋಪ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ಬೋದು. ವಾಟ್ ಆರ್ ಐಸೋಬರ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ಬೋದು. ವಾಟ್ ಆರ್ ಐಸೋಟೋನ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೂಡ ಕೇಳ್ಬೋದು. ಸೊ ಐಸೋಟೋನ್ಸ್ ಅಂತ ಗೊತ್ತಾಯ್ತಲ್ಲ ಹೇಳ್ತಿರೋದು. ಐಸೋಟೋನ್ಸ್ ಆರ್ ದ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ವಿತ್ ದ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇತ್ತು ಅಂತಂದರೆ ಅದನ್ನು ನಾವು ಐಸೋಟೋನ್ಸ್ ಅಂತ ಕರಿತೀವಿ. ಸೊ ಇದೊಂದು ನಾನು ಬ್ರೀಫ್ ಅಪ್ ಮಾಡಿಬಿಡ್ತೇನೆ. ಐಸೋಟೋಪ್ಸ್ ಅಂತ ಹೇಳಿದ್ರೆ ಸೊ ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ಸ್ ವಿತ್ ಸೇಮ್ ಅಟಾಮಿಕ್ ನಂಬರ್ ಬಟ್ ವಿತ್ ಡಿಫ್ರೆಂಟ್ ಮಾಸ್ ನಂಬರ್. ಅಟಾಮಿಕ್ ನಂಬರ್ ಸೇಮ್ ಇರಬೇಕು, ಮಾಸ್ ನಂಬರು ಡಿಫ್ರೆಂಟ್ ಆಗಿರಬೇಕು. ಅದನ್ನು ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ಸೇಮ್ ಎಲಿಮೆಂಟ್ಸು ಸೇಮ್ ಅಲ್ಲಿ ಹೇಳುವಾಗ ಎಲಿಮೆಂಟ್ಸ್ ಇಸ್ ಸೇಮ್ ಯಾವುದರಲ್ಲಿ ಐಸೋಟೋಪ್ಸಲ್ಲಿ. ಐಸೋಬಾರ್ಸಲ್ಲಿ ಆಟಮ್ಸ್ ಆಫ್ ದ ಡಿಫ್ರೆಂಟ್ ಎಲಿಮೆಂಟ್ಸ್. ಐಸೋಬಾರ್ಸ್ ಆಫ್ ದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ with the same mass number, different elements with the same mass number but with different atomic number. mass number same ಇರುತ್ತೆ, atomic number different ಆಗಿರುತ್ತೆ. ಐಸೋಟೋನ್ಸ್ ಆದರೆ ಐಸೋಟೋನ್ಸಿಗೆ ಹೇಳಬೇಕು ಅಂತ ಹೇಳಿದ್ರೆ ಇವು ಕೂಡ ಡಿಫ್ರೆಂಟೇ. ಸೊ ಐಸೋಟೋನ್ಸ್ ಆರ್ ದ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ವಿತ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಕರಿತೀವಿ. ಈ ಮೂರು ಕೂಡ ಜಸ್ಟ್ ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಾಗೆ. ಈ ಮೂರು ಕೂಡ ಭಾಳ ಇಂಪಾರ್ಟೆಂಟು. ನೀವು ಆದಷ್ಟು ಈ ಮೂರನ್ನು ಕೂಡ ನೆನಪಲ್ಲಿ ಇಟ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿಗೆ ಐಸೋಟೋಪ್ಸು, ಐಸೋಬಾರ್ಸು ಮತ್ತು ಐಸೋಟೋಪ್ಸ್ ಕಾನ್ಸೆಪ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಒಂದು ಸಣ್ಣ ಚಿಕ್ಕ ಪ್ರಾಬ್ಲಮ್ಸ್ನ ಕೇಳ್ತಾ ಹೋಗ್ತಾರೆ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸೊ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಅದು ಯಾವುದಪ್ಪ ಅಂದರೆ ಮೊದಲೇ ನೋಡಿ, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಶೀಟಿಂಗ್ ಬಂದ್ಬಿಟ್ಟು ಸೊ ಕ್ಯಾಲ್ಕುಲೇಷನ್ಸ್ ಆಫ್ number of protons, neutrons and electrons. ಇದರ ಕೇಳ್ತಾರೆ. ಸೊ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಕೇಳ್ತಾರೆ. ಅದಕ್ಕೆ ಒಂದು ಸಂಬಂಧಪಟ್ಟಾಗಿ ಒಂದು ಪ್ರಾಬ್ಲಮ್ ಕೂಡ ಇದೆ ಇಲ್ಲಿ. ಆ ಪ್ರಾಬ್ಲಮ್ ಏನಪ್ಪ ಜನರಲಾಗಿ ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ. ಎಕ್ಸಾಂಪಲ್ ತೊಗೊಂಡ್ಬೇಕಾದ್ರೆ ಅಟಾಮಿಕ್ ನಂಬರ್ ಅಂಡ್ ಮಾಸ್ ನಂಬರ್ ಆಫ್ ಸೋಡಿಯಂ. ಇಲ್ಲಿ ನೋಡಿ, ಫಸ್ಟ್ ಹೇಳ್ಬೇಕಾದ್ರೆ ಅಟಾಮಿಕ್ ನಂಬರ್ ಅಂಡ್ ಮಾಸ್ ನಂಬರ್ ಆಫ್ ಸೋಡಿಯಂ. ಸೋಡಿಯಂ ಸಿಂಬಲ್ ಏನು ಹೇಳಿ? Na. ಅಟಾಮಿಕ್ ನಂಬರ್ ಅಂಡ್ ಮಾಸ್ ನಂಬರ್ ಆಫ್ ಸೋಡಿಯಂ Na. ಸೋಡಿಯಂ Na ಆರ್ 11 and 23 ಆರ್ 11 and 23 11 ಮತ್ತು 23 ಅಂತೇಳಿ 11 and 23 ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಬಿಟ್ರು. ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು ಈಗ? ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಆ್ಯಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ನಾವು ಮಾಡಬೇಕಾಗುತ್ತೆ. ಸೊ ನಾವು ಏನು ಮಾಡಬೇಕು ಜನರಲ್ಲ ಈಗ? ಸೊ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟಿದೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಿದೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಕ್ಲಿಯರ್ ಮಾಡ್ಬಿಡೋದು. ಈಗ ಫಸ್ಟ್ ಒಂದು ಸ್ಟಾರ್ಟ್ ಮಾಡ್ತಾ ಹೋಗೋಣ. ನಂಬರ್ ಆಫ್ ಯಾವ್ದು ಬೇಕು ನಮೀಗ? ಅಟಾಮಿಕ್ ನಂಬರು ಮತ್ತು ಮಾಸ್ ನಂಬರ್ ಅಂತ ನೋಡಿ. ಸೊ ಅಟಾಮಿಕ್ ನಂಬರ್ ಅಂದರೆ ಏನು ನೋಡ್ಕೊಳ್ಳಿ. ಈಗ ಇದಕ್ಕೆ ಅಟಾಮಿಕ್ ನಂಬರ್ ಅಂದರೆ Z. ಅಟಾಮಿಕ್ ನಂಬರ್ ಇಸ್ ಈಕ್ವಲ್ ಟು ದ ವಾಟ್ ಹಿಯರ್? ನಂಬರ್ ಆಫ್ ಪ್ರೋಟಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸರಿ, ನಾನು ಹೇಳಿದ್ದಾನೆ ನಿಮಗೆ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದಾನೆ. ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ರೋಟಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಸರಿಸಮನಾಗಿ ಯಾರಿರ್ತಾರೆ? ನಂಬರ್ ಆಫ್ ಎಲೆಕ್ಟ್ರಾನ್ಸ್. 8 ಇದ್ರೆ 5 8 ಇರುತ್ತೆ. 10 ಪ್ರೋಟಾನ್ಸ್ ಇದ್ರೆ ಎಲೆಕ್ಟ್ರಾನ್ಸ್ 10 ಇರುತ್ತೆ. ಹಾಗಾಗಿ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೋ ಅಷ್ಟೇ ನಂಬರ್ ಆಫ್ ಏನಿರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಹಾಗಿದ್ರೆ ವಾಟ್ ಇಸ್ ಅಟಾಮಿಕ್ ನಂಬರ್ ಫಾರ್ ಹಿಯರ್ ಇಸ್ 11. ಸೊ ಹಾಗಾಗಿ Z is equal to 11. ಹಾಗಾಗಿ ಪ್ರೋಟಾನ್ಸ್ ಎಷ್ಟಿದೆ? ಪ್ರೋಟಾನ್ ಕೂಡ 11,
ಎಲೆಕ್ಟ್ರಾನ್ಸ್ ಎಷ್ಟಿದೆ? ಎಲೆಕ್ಟ್ರಾನ್ಸ್ ಕೂಡ 11. ಕ್ಲಿಯರ್ ಆಯ್ತಾ ಈಗ? ಸೊ ಪ್ರೋಟಾನ್ಸು ಕೂಡ 11 ಆಯಿತು, ಎಲೆಕ್ಟ್ರಾನ್ಸು ಕೂಡ 11 ಆಯಿತು. ನಮಗೆ ಬೇಕಾದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್. ನೆಕ್ಸ್ಟ್ ಬೇಕಾದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ಏನು ಮಾಡಬೇಕೀಗ? ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳಿದ್ರೆ ಏನು? ನ್ಯೂಟ್ರಾನ್ಸ್ ಅಂತ ಹೇಳಿದ್ರೆ ಮಾಸ್ ನಂಬರ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳಿದ್ರೆ ಮಾಸ್ ನಂಬರ್ ಎ ಮೈನಸ್ ಅಟಾಮಿಕ್ ನಂಬರ್. ಮಾಸ್ ನಂಬರ್ ಮೈನಸ್ ಅಟಾಮಿಕ್. ನೋಡಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇಕು ನಿಮಗೆ ಅಂತ ಹೇಳಿದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. ಅದೇನಪ್ಪ ಅಂದರೆ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ಆಫ್ ದ ಎಲಿಮೆಂಟ್ ಅಂತ ಕರಿತೀವಿ. ಸೊ ಮಾಸ್ ನಂಬರ್ ಅಂದರೆ ಏನು? ಎ. ಅಟಾಮಿಕ್ ನಂಬರ್ ಅಂದರೆ ಏನು? ಝಡ್. ಸೊ ವಾಟ್ ಇಸ್ ದ ಮಾಸ್ ನಂಬರ್ ಗಿವನ್ ಇನ್ ದಿಸ್ ಪ್ರಾಬ್ಲಮ್? ಎಷ್ಟು ಕೊಟ್ಟಿದ್ದಾರೆ? 23. 23ಯಲ್ಲಿ ಅಟಾಮಿಕ್ ನಂಬರ್ ಎಷ್ಟು ಬೇಕು? 11. ಸೊ 23ಯಲ್ಲಿ 11 ಎಷ್ಟು ಬೇಕು? 12. Therefore 12 is the number of neutrons. So 12 is the number of neutrons. Clear? 3 ಬಂತಾವಾಗ. ಸೊ ಎಲ್ಲ ತಗೊಂಡಾಗ the fundamental particles are proton, electron and neutron. ಬರ್ಕೋಬೋದಾ? The fundamental particles proton, electron and neutron are 11, 11 and 12. So these are the corresponding number of the protons, neutrons and electrons in the fundamental particle of sodium. Sodium ನಲ್ಲಿ ಇಷ್ಟು ಇರುತ್ತೆ ಅಂತ ತಿಳ್ಕೊಳ್ಳಿ. ಇಷ್ಟು ನಮಗೆ ಬೇಕಾಗಿರೋದು. ಅಟಾಮಿಕ್ ನಂಬರ್ ಅಂತ ಹೇಳಿದಾಗ ನಂಬರ್ ಆಫ್ ಪ್ರೋಟಾನ್ಸ್. ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎರಡು ಈಕ್ವಲ್ ಇರುತ್ತೆ. ಮಾಸ್ ನಂಬರ್ ಓಕೆ, ಇದು ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಬಂದಾಗ, ನಂಬರ್ ಆಫ್ ನ್ಯೂಟ್ರನ್ಸ್ ಅಂತ ಬಂದಾಗ. ಸೊ ನಂಬರ್ ಆಫ್ ನ್ಯೂಟ್ರಾನ್ಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಾಸ್ ನಂಬರು ಮತ್ತು ಅಟಾಮಿಕ್ ನಂಬರ್. ಮಾಸ್ ನಂಬರಿಂದ ಅಟಾಮಿಕ್ ನಂಬರನ್ನು ಕಳಿಬೇಕು, ಅಂದರೆ ಸಪ್ರೇಟ್ ಮಾಡಬೇಕು. ಅಂದರೆ ಈಗ ನಾವು ಹೇಳುವಾಗ ಎ ಮೈನಸ್ ಝಡ್ ಅಂತ ಕರಿತೀವಿ. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್. ಇದೊಂದು ಫಾರ್ಮ್ ನೆನ್ಕೊಂಡು ಇಟ್ಕೊಳ್ಳಿ. ನಂಬರ್ ಆಫ್ ನ್ಯೂಟ್ರಾನ್ಸ್ ನೀವು ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್. ಮಾಸ್ ನಂಬರ್ ಅಂದರೆ ಎ, ಅಟಾಮಿಕ್ ನಂಬರ್ ಅಂದರೆ ಝಡ್. ಎ ಮೈನಸ್ ಝಡ್ ಅಂತ ಹೇಳಿದಾಗ ಏನು ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಕರೀತೀವಿ. ಓಕೆ, ಸೊ ಇದೊಂದು ಪ್ರಾಬ್ಲಮ್ ಅರ್ಥ ಆಗಿದೆ ನೋಡಿ. ಇನ್ನೊಂದು 2 ಪ್ರಾಬ್ಲಮ್ ಇದೆ. ಅದೆರಡು ಪ್ರಾಬ್ಲಮ್ ಮಾಡಿಬಿಟ್ರೆ ನಿಮ್ಗೆ ಐಡಿಯಾ ಬರುತ್ತೆ ಏನು ಮಾಡಬೇಕು ಏನು ಅಂತ. ಸೊ ಇದೊಂದು ಪ್ರಾಬ್ಲಮ್ ಇದೆ. ಸೊ ನೆಕ್ಸ್ಟು ಏರಾಸ ಒನ್ ಮೋರ್ ಪ್ರಾಬ್ಲಮ್ ಇಸ್ ದೇರ್. ಇನ್ನೊಂದು ಪ್ರಾಬ್ಲಮ್ ಕೂಡ ಇದೆ ಇಲ್ಲಿ. ಇನ್ನೊಂದು ಪ್ರಾಬ್ಲಮ್ ಕೂಡ ತೊಗೊಳೋಣ ಜನರಲ್ಲಾಗಿ. ಸೊ ಅದು ಯಾವ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದ ಒನ್ ಮೋರ್ ಪ್ರಾಬ್ಲಮ್ ಇಸ್ ದೇರ್. ಸೊ ಆ ಪ್ರಾಬ್ಲಮ್ಮು ಬಂದೆ ಹೇಳ್ತೀನಿ. ರೈಟ್ ಆನ್ ಈಗ ಹೇಳುವಾಗ ಸೊ ಕ್ಲಿಯರಾಗಿ ಒನ್ ಮೋರ್ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೇಮ್ ಇದು ಕೂಡ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ electrons, protons and neutrons. Calculate the number of electrons, protons and neutrons in Mg2 plus ion. In Mg2 plus magnesium ion. In Mg2 plus magnesium ions, given atomic number and mass number of Mgs. Given atomic number and mass number of Mg is, given atomic number and mass number of Mg is 12 and 24 respectively. 12 and 24 respectively. ಸೊ ಇಲ್ಲಿ ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಏನು ಕೇಳ್ತಾರಪ್ಪ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ Mg2 plus ion. ಓಕೆ, ಸೊ Mg2 plus ion ಅಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತ ಕೇಳ್ತಾರೆ. ಅದರಲ್ಲಿ Mg is 12, ಮಧ್ಯದ ಯಾವುದು 24. ಸೊ ದ ಗಿವನ್ ಅಟಾಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರು ಕೂಡ ಅವರು ನಮಗೆ ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ ಕ್ಲಿಯರಾಗಿ ಸೊ ಕೊಟ್ಟಿದ್ದಾರೆ. ಸೊ ಈಗ ನಾವು ಏನು ಮಾಡಬೇಕಂದ್ರೆ, ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸು ಮತ್ತು ಪ್ರೋಟಾನ್ಸನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಅವ್ರು ಬರೀ Mg ಕೊಟ್ಟಿಲ್ಲ, Mg2 plus ions ಅಂತ ಕೊಟ್ಟಿದ್ದಾರೆ. ಕೇರ್ಫುಲ್ಲಾಗಿ ಮಾಡ್ತಾ ಹೋಗೋಣ. ಓಕೆನಾ? ಈಗ ನೋಡಿ, ನಾವು ಸೊಲ್ಯೂಷನ್ಸ್ ಅಂತ ನಾನು ತೊಗೊಂಡಾಗ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ಸ್ Mg2 plus ions ಅಂತ ನಾವು ಹೇಳಿದ್ರೆ ಏನು ಮಾಡ್ಬೋದು ನಾವಿಲ್ಲಿ ಅಂತ ಹೇಳಿದ್ರೆ, Mg2 plus ನೆನ್ಪಿಟ್ಕೊಳ್ಳಿ, Mg2 plus ಅಂತ ಹೇಳಿದ್ರೆ 2 ಎಲೆಕ್ಟ್ರಾನ್ಸ್ ಕಳ್ಕೊಂಡಿದ್ದಾರೆ ಅಂತ.
ಓಕೆ, ನೆನ್ಪಿಟ್ಟು ಕೆಮಿಸ್ಟ್ರಿಯಲ್ಲಿ +2 ಅಂದರೆ ಲಾಸ್ ಆಗಿದೆ ಅಂತ ಅರ್ಥ, -2 ಅಂದರೆ ಗೇನ್ ಆಗಿದೆ ಅಂತ ಅರ್ಥ. ಹಾಗಾಗಿ ಇದು ಏನಪ್ಪ ಅಂದರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್, ಸಫಿಷಿಯೆಂಟ್ ಅಲ್ಲ ಇವರು. Mg2+ ಅಂದರೆ ಸೊ Mg2+ ಅಂತ ನಾವು ಕರೆಯುವಾಗ ಇಟ್ ಲೂಸಸ್ 2 ಎಲೆಕ್ಟ್ರಾನ್, ಇಟ್ ಲೂಸಸ್ 2 ಎಲೆಕ್ಟ್ರಾನ್ಸ್ ಫ್ರಮ್ ಮೆಗ್ನೀಷಿಯಂ ಆಟಮ್. ಮೆಗ್ನೀಷಿಯಂ ಆಟಮ್ನಿಂದ ಇವರು ಏನು ಮಾಡಿದ್ದಾರೆ, 2 ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿದ್ದಾರೆ. ಕ್ಲಿಯರ್. ಸೊ ಮೆಗ್ನೀಷಿಯಂನಿಂದ ಇವರು 2 ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿದ್ದಾರೆ. ಇದು ಲೂಸಸ್, -2 ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರೆ, ಸೊ Mg2+ ಅಂತ ಹೇಳಿದ್ರೆ ಇಟ್ ಲೂಸಸ್ 2 ಎಲೆಕ್ಟ್ರಾನ್ಸ್ ಅಥವಾ ರಿಮೂವ್ಡ್ 2 ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಗ್ನೀಷಿಯಂ ಆಟಮ್. ಕ್ಲಿಯರ್. ಸೊ ಹಾಗೆ ಅಟಾಮಿಕ್ ನಂಬರ್ ಏನು? ಸೊ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ ಇಸ್ ಈಕ್ವಲ್ ಟು 12. ಇಲ್ಲಿ ಹೇಳುವಾಗ Z ಇಸ್ ಈಕ್ವಲ್ ಟು 12 ಅಂತ ಹೇಳ್ತಾರೆ. ಆದರೆ ಅಟಾಮಿಕ್ ನಂಬರ್ Z 12 ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಬರೀ Mg ಇದ್ದರೆ 12 ಬರ್ತಾ ಇತ್ತು. ಆದರೆ ಇವರು ಆಲ್ರೆಡಿ ಏನು ಮಾಡ್ಕೊಂಡಿದ್ದಾರೆ, ಮೆಗ್ನೀಷಿಯಂ ಆಟಮಲ್ಲಿ 2 ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ 12 - 2 = 10. ಆದಾಗ ಇಲ್ಲಿ ಅಟಾಮಿಕ್ ನಂಬರ್ ಆಫ್ Mg2+, ಅಟಾಮಿಕ್ ನಂಬರ್ ನಥಿಂಗ್ ಬಟ್ ಏನಿದು, ನಂಬರ್ ಆಫ್ ಪ್ರೋಟಾನ್ಸ್. ಸೊ ಇಸ್ ಈಕ್ವಲ್ ಟು Mg2+ ಏನಂತ ಹೇಳಿದ್ರೆ ಏನರ್ಥ ಅಲ್ಲಿಗೆ, ಝಡ್ಡಿನ ಅಟಾಮಿಕ್ ನಂಬರು 12 ಆಗಿರುತ್ತೆ. ಕ್ಲಿಯರ್. ಆದರೆ 12 ಅಂತ ಬರ್ಕೊಳಂಗಿಲ್ಲ. ಯಾಕೆ ಯಾಕೆಂದ್ರೆ ಇವರು -2 Mg2+ ಮೆಗ್ನೀಷಿಯಂ 12 ಇತ್ತು, 2 ಎಲೆಕ್ಟ್ರಾನ್ಸನ್ನ ಲಾಸ್ ಮಾಡ್ಕೊಂಡಿದ್ದಾರೆ. 12ರಲ್ಲಿ 2 ಕಳೆದಷ್ಟು ಉಳಿಯುತ್ತೆ 10. ಹಾಗಾಗಿ Mg2+ ಏನಿರೋದ್ರಿಂದ 10 ಬರುತ್ತೆ. ಒಂದು ವೇಳೆ ಬರೀ Mg ಇದ್ದಿದ್ರೆ 12 ಬರ್ತಾ ಇತ್ತು. ಒಂದು ವೇಳೆ Mg3+ ಅಂತ ಬಂದಿದ್ರೆ ಏನಾಗಬೇಕಾಯಿತು, 12ಅಲ್ಲಿ 3ನ ಮೈನಸ್ ಮಾಡಬೇಕು. ಇಲ್ಲಿ ಪ್ಲಸ್ ಬಂದರೆ ಲೂಸಸ್ ಎಲೆಕ್ಟ್ರಾನ್ಸ್, ಮೈನಸ್ ಬಂದರೆ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್. ಕ್ಲಿಯರ್ ಅಂತ ಈಗ ಹೇಳ್ತಿದ್ರು. ಹಾಗಾಗಿ Mg2+ ಅಯಾನ್ ಲೂಸಸ್ 2 ಎಲೆಕ್ಟ್ರಾನ್ಸ್ ಫ್ರಮ್ ದ ಮೆಗ್ನೀಷಿಯಂ ಆಟಮ್. ಹಾಗಾಗಿ ಅಟಾಮಿಕ್ ನಂಬರ್ ಆಫ್ ಮೆಗ್ನೀಷಿಯಂ ಈಸ್ 12. ಅಟಾಮಿಕ್ ನಂಬರ್ ಆಫ್ Mg2+ ಅಯಾನ್ ಆರ್ ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು 12. 12 - 2 is equal to 10. Clear ಅಂತ ಈಗ this indicates number of protons is equal to 10 and number of electrons is equal to 10. ಕ್ಲಿಯರ್ ಆಯ್ತಾ? 12 ಅಂತ ಬರೆಯಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳಿರೋದು ಮೆಗ್ನೀಷಿಯಂ 2, ಅದು Mg2+ ಏನು ಕೇಳೋದ್ರಿಂದ ಸೊ 12ಅಲ್ಲಿ 2ನ ಕಳಿಬೇಕು, 10 ಬರುತ್ತೆ. ಹಾಗಾಗಿ ಇದನ್ನು 10 ಅಂತ ಬರಬೇಕಾದ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು 10, ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಈಕ್ವಲ್ ಟು 10. ಎರಡು ಸಿಕ್ಬಿಡ್ತು. ಇಲ್ಲಿ ಬೇಕಾಗಿದೆ ನಮಗೆ ನಂಬರ್ ಆಫ್ ನ್ಯೂಟ್ರಾನ್ಸ್. ನೆಕ್ಸ್ಟ್ ನಂಬರ್ ಆಫ್ ನ್ಯೂಟ್ರಾನ್ಸ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ವಾಟ್ ಹಿಯರ್, ಮಾಸ್ ನಂಬರ್ ಅಂದರೆ A ಮೈನಸ್ ಅಟಾಮಿಕ್ ನಂಬರ್ ಅಂದ್ರೆ Z. ಸೊ ಮಾಸ್ ನಂಬರ್ ಏನು ಕೊಟ್ಟಿದೆ ಪ್ರಾಬ್ಲಮಲ್ಲಿ, 24 ಮೈನಸ್ ಏನು ಮಾಡ್ಬೇಕು ಈಗ ಹೇಳಿ ನೋಡೋಣ. ಸೊ 24 - 10 ಅಂತ ಮಾಡೋಂಗಿಲ್ಲ ನಾವು. 24 - 12 ಮೆಗ್ನೀಷಿಯಂ ಅಯಾನ್ ಅಂತ ಕೇಳಿರೋದ್ರಿಂದ ನೀವು ವರಿ ಮಾಡೋಂಗಿಲ್ಲ. Mg2+ ಏನು ಯಾವಾಗ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ಎಲೆಕ್ಟ್ರಾನ್ಸ್ಗಳು ಹೇಳುವ ಮಾತ್ರ 12ಅಲ್ಲಿ 2ನ ತೆಗಿಬೇಕು. ಮತ್ತು ಇಲ್ಲಿ ಮೈನಸ್ ಮಾಡುವಾಗ 24 - 10 ಅಂತ ಮಾಡೋಂಗಿಲ್ಲ. ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಒಳ್ಳೆ ಕೊಟ್ಟಿರೋದ್ರಿಂದ ಆ್ಯಕ್ಚುಯಲ್ ಅಟಾಮಿಕ್ ನಂಬರ್ ಫಾರ್ ಮೆಗ್ನೀಷಿಯಂ ಇಸ್ 12, ಬಟ್ ಇಟ್ ಲೂಸಸ್ 2 ಎಲೆಕ್ಟ್ರಾನ್ಸ್ ಟು ಫಾರ್ಮ್ Mg2+ ಅಯಾನ್. ಈ ಮೆಗ್ನೀಷಿಯಮ್ಮು ತನ್ನಲ್ಲಿ 2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡು Mg2+ ಅಯಾನ್ ಕನ್ವರ್ಟ್ ಆಗಿದೆ. ಆ ಕಾರಣಕ್ಕೋಸ್ಕರ 12ಅಲ್ಲಿ 2ನ ಮೈನಸ್ ಮಾಡಿ 10 ಬರುತ್ತೆ. ಆದರೆ ಓವರಾಲ್ ನಂಬರ್ ಆಫ್ ನ್ಯೂಟ್ರಾನ್ಸ್ ನಾವು ತಗೊಳ್ಳುವಾಗ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಅಂತ ಬರ್ಕೋಬೇಕಾಗುತ್ತೆ. ಪ್ರಾಬ್ಲಮಲ್ಲಿ ಮಾಸ್ ನಂಬರ್ 24 ಕೊಟ್ಟಿದ್ದಾರೆ, ಅಟಾಮಿಕ್ ನಂಬರ್ 12 ಕೊಟ್ಟಿದ್ದಾರೆ. ಹಾಗೆ 24 - 12 ಅಂತ ಬರ್ಕೊಂಡಾಗ ನಮ್ಗೆ ಏನು ಸಿಗುತ್ತಪ್ಪ, 12. ದಿಸ್ ಇಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಕೂಡ ಕರೀತೀವಿ. ಸೊ ಟೋಟಲ್ ಕನ್ಕ್ಲೂಡ್ ಮಾಡಿದ್ರೆ ಸೊ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆರ್ ಅಂದರೆ 10, 10 ಆ್ಯಂಡ್ 12. ದಿಸ್ ಇಸ್ ದ ಡ್ಯಾಟ್ಸ್. ಈ ರೀತಿ ಪ್ರಾಬ್ಲಮ್ಸ್ ಮಾಡ್ಬೇಕಾಗುತ್ತೆ. ಕ್ಲಿಯರ್? ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲ ಈಸಿನೇ, ಯಾವುದೂ ಕೂಡ ನಿಮಗೆ ಕಷ್ಟ ಅನಿಸಲ್ಲ. ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ನೋಡುವಾಗ ಪ್ಲಸ್ ಬಂದರೆ ಎಲೆಕ್ಟ್ರಾನ್ಸನ್ನು ಕಳಿಬೇಕು, ಮೈನಸ್ ಬಂದರೆ ಎಲೆಕ್ಟ್ರಾನ್ಸನ್ನು ಸೇರಿಸ್ಬೇಕು. ನೆನ್ಪಿಟ್ಕೊಳ್ಳಿ. ಅದೇ ಒಂದು ವೇಳೆ ಅವ್ರು Mg2+ ಅಂತ ಕೊಡೋ ಬದಲಿಗೆ Mg2- ಅಂತ ಬಂದಿದ್ದರೆ 12ಗೆ 2 ಎಲೆಕ್ಟ್ರಾನ್ಸನ್ನು ಆ್ಯಡ್ ಮಾಡಬೇಕಾಯ್ತು. ಯಾಕೆ ಅಂದರೆ ಎಲೆಕ್ಟ್ರಾನ್ ಅದು ಸಫಿಷಿಯೆಂಟ್ ಅಂತ, ಎಲೆಕ್ಟ್ರಾನ್ ರಿಚ್ ಅಂತ ಕರಿತೀವಿ. ಇಲ್ಲಿ +2 ಅಂದರೆ ಎಲೆಕ್ಟ್ರಾನ್ ಕಳ್ಕೊಂಡಿದೆ, ಹಾಗಾಗಿ 2 ಎಲೆಕ್ಟ್ರಾನ್ಸನ್ನು ತೆಗಿಬೇಕಾಗತ್ತೆ. ಅದೇ -2 ಅಂತ ಬಂದ ಎಲೆಕ್ಟ್ರಾನ್ಸನ್ನು ಸೇರಿಸ್ಬೇಕಾಗುತ್ತೆ. ಆ ರೀತಿ ಒಂದು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಅದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ. ಇದರಲ್ಲಿ ನಾವು ಮೈನಸ್ ಅಂತ ಹೇಳಿದ್ವಿ, ಇದರಲ್ಲಿ ಪ್ಲಸ್ ಅಂತ ಹೇಳಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್ ಮೈನಸ್ ಅಂತ ಹೇಳಿದ್ವಿ. ನೋಡಿ ನೆಕ್ಸ್ಟ್ ಸೇಮ್ ಕ್ಲಿಯರ್ ಇದೆಯಾ, ಅರ್ಥ ಆಗುತ್ತೆ ಅನ್ಕೊಂಡು. ಓಕೆ, ಇಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್
ಇನ್ನೊಂದು ಪ್ರಾಬ್ಲಮ್, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್. ಕ್ಯಾಲ್ಕುಲೇಟ್ ನಂಬರ್ ಆಫ್ protons, electrons and neutrons. Calculate the number of protons, electrons and neutrons. ಏನು ಹೇಳ್ತಾರೆ ಪ್ರಾಬ್ಲಮ್ಸ್ ಅಲ್ಲಿ? ನ್ಯೂಟ್ರಾನ್ಸ್ ಇನ್ N3 ಮೈನಸ್ ನೈಟ್ರೋನಿಯಮ್ ಅಯಾನ್, ನೈಟ್ರೋಜನ್ ಅಯಾನ್ ಅಂತ ಕೂಡ ಕರಿತೀವಿ. ನೈಟ್ರೋಜನ್ ಅಯಾನ್, ನೈಟ್ರೋಜನ್ ಎನ್ ಫಾರ್ ಸಿಂಬಲ್ ಆಫ್ ನೈಟ್ರೋಜನ್. N3 ಮೈನಸ್ ನೆನ್ಪಿಟ್ಕೊಳ್ಳಿ, ಪ್ಲಸ್ ಬಂದರೆ ಕಳ್ಕೊಂಡ, ಮೈನಸ್ ಬಂದರೆ ಸೇರಿಸ್ಕೊಂಡ ಅನ್ನಂಗಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳುವಾಗ ಯಾವುದೇ ಕಾರಣಕ್ಕೆ ಮರಿಬೇಡಿ. N3 ಮೈನಸ್ ಅಯಾನ್ ಗಿವನ್ ಅಟಾಮಿಕ್ ನಂಬರ್ ಅಂಡ್ ಮಾಸ್ ನಂಬರ್ಸ್. ಸೊ ಗಿವನ್ ಅದಕ್ಕೆ ಸಿಂಬಲ್ ಬರೀತೀನಿ, ಅಟಾಮಿಕ್ ನಂಬರ್ Z ಆ್ಯಂಡ್ ಮಾಸ್ ನಂಬರ್ ಆರ್. Z ಅಂದರೆ ಅಟಾಮಿಕ್ ಗೊತ್ತಿರಬೇಕು ನಿಮಗೆ. Z ಅಂದರೆ ಅಟಾಮಿಕ್ ನಂಬರು, ಎ ಅಂದರೆ ಮಾಸ್ ನಂಬರ್. ಗಿವನ್ ಅಟಾಮಿಕ್ ನಂಬರ್ ಅಂಡ್ ಮಾಸ್ ನಂಬರ್ ಆರ್ 7 and 14 ರೆಸ್ಪೆಕ್ಟಿವ್ಲಿ. 7 and 14 ರೆಸ್ಪೆಕ್ಟಿವ್ಲಿ ನೋಡಿ. ಸೊ ಈ ಪ್ರಾಬ್ಲಮಲ್ಲಿ ಸ್ವಲ್ಪ ಕೇರ್ಫುಲ್ ಅಬ್ಸರ್ವೇಷನ್ ತಗೊಳ್ಳಿ. ನಾವು ಯಾರಿಗೆ, ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಪ್ಲಸ್ ಬಂದಿದ್ದರೆ ಎಲೆಕ್ಟ್ರಾನ್ಸನ್ನು ಕಳಿಬೇಕಾಯಿತು ಅಟಾಮಿಕ್ ನಂಬರಲ್ಲಿ. ಸೊ ಅಟಾಮಿಕ್ ನಂಬರಲ್ಲಿ ಎಲೆಕ್ಟ್ರಾನ್ಸನ್ನು ಕಳೆದ್ರೆ ಪ್ಲಸ್, ಅಟಾಮಿಕ್ ನಂಬರಿಗೆ ಮೈನಸ್ ಇದ್ದರೆ ಎಲೆಕ್ಟ್ರಾನ್ಸನ್ನು ಸೇರಿಸ್ಬೇಕು. 3 ಎಲೆಕ್ಟ್ರಾನ್ಸ್ ನೋಡಿ, ಇಲ್ಲಿ 3 -3 ಕೊಟ್ಟಿರೋದ್ರಿಂದ ಎಲೆಕ್ಟ್ರಾನ್ ಜಾಸ್ತಿ ಇದೆ ನೈಟ್ರೋಜನ್ನಲ್ಲಿ. ಆ್ಯಕ್ಚುಯಲ್ ಅಟಾಮಿಕ್ ನಂಬರ್ ಫಾರ್ ನೈಟ್ರೋಜನ್ ಇಸ್ 7. 7ಗೆ 3ನ ಆ್ಯಡ್ ಮಾಡಬೇಕು, ಅವ 10. ಇಟ್ ಈಸ್ ಅ ನಂಬರ್ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್. ಯಾವಾಗ ಮೈನಸ್ ಬರುತ್ತೋ ಅಟಾಮಿಕ್ ನಂಬರ್ ನೈಟ್ರೋಜನ್ 7 ಇದೆ, ಸೇರಿಸು ಅಂತ ಹೇಳ್ತಾರೆ. 7 + 3 ಎಷ್ಟಾಯಿತು? 10 ಆಯಿತು. 7 + 3 10 ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಾನು ಮತ್ತೇನಾಯಿತು? ಪ್ರೋಟಾನ್ಸ್ 10 ಆಗುತ್ತೆ. ಮೈನಸ್ ಬಂದಿದ್ರೆ ನಾವಾಗಾಯಿತು 7ಇಂದ ಕಳಿಬೇಕಾಯಿತು. ಇಲ್ಲಿ ಪ್ಲಸ್ ಬಂದಿದ್ರೆ ಕಳಿಬೇಕಾಯಿತು. ಮೈನಸ್ ಇರೋದನ್ನ ಏನು ಮಾಡ್ಬೇಕು? ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ N3 ಮೈನಸ್ ಅಂತ ಇರೋದ್ರಿಂದ ಆ್ಯಕ್ಚುಲ್ ಅಟಾಮಿಕ್ ನಂಬರ್ ಫಾರ್ ನೈಟ್ರೋಜನ್ ಇಸ್ 7. 7ಗೆ 3ನ ಸೇರಿಸ್ಬೇಕಾಗುತ್ತೆ. ಸ್ಟಾರ್ಟ್ ಮಾಡೋಣ ಈಗ. ನೋಡಿಬೇಕಾದ್ರೆ ಸೊ ಜನರಲ್ ಈಗ ಇಯರ್ ನೈಟ್ರೋಜನ್ ಜನರಲ್ ಆಗಿ N3 ಮೈನಸ್ ಅಯಾನ್ ರಿಲೀಸಸ್, ಸೊ ಗಿವ್ಸ್ released 3 electrons to form nitrogen atom. Okay, ಸೊ ನೈಟ್ರೋಜನ್ ಆಟಮಿಂದ 3 ಎಲೆಕ್ಟ್ರಾನ್ಸನ್ನು ಕೊಡುತ್ತೀನಿ. ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಅಂದರೆ ಜನರಲಾಗಿ, ಸೊ ನೈಟ್ರೋಜನ್ ಅಂತ ಹೇಳುವಾಗ ಇಲ್ಲಿ ಜನರಲಾಗಿ ನಂಬರ್ ಆಫ್ ಪ್ರೋಟಾನ್ಸ್ ಅಂತ ಬಂದಾಗ N + 3 ಎಲೆಕ್ಟ್ರಾನ್ಸ್. ಬೇಕಾದ್ರೆ ಇನ್ನೂ ಚೆನ್ನಾಗಿ ಬರೆದಿದ್ದಾರೆ, N + 3 ಎಲೆಕ್ಟ್ರಾನ್ಸ್ ಇಸ್ ಗಿವ್ಸ್ ರೈಸ್ ಟು N3 ಮೈನಸ್. ಹಿಂದೆ ಬರೆದಿಲ್ಲ ನೋಡಿ, Mg2+ ಅಂತ ಬರೆದಿದ್ದಾರೆ. ಬೇಕಾದ್ರಿಂದ Mg+2 ಎಲೆಕ್ಟ್ರಾನ್ಸ್ ಹಿಂಗೆ ಬರೀತೀವಿ ರಿಯಾಕ್ಷನ್ಸ್ ಎಲ್ಲ ಹಿಂದೆ ಬರೀತಾ ಇದೆ. ಸೊ ಈ ಪ್ರೆಸೆಂಟಲ್ಲಿ ಬೇಕಾದ್ರೆ ನೀವು ಬರೆಯೋದಾದರೆ ನಿಮ್ಗೆ ಏನು ಬೇಕಪ್ಪ ಅಂದರೆ ಆನ್ಸರಲ್ಲಿ ಬರೆಯುವಾಗ ದಿಸ್ ಈಸ್ ನೈಟ್ರೋಜನ್ ಹ್ಯಾಡಿಂಗ್ 3 ಎಲೆಕ್ಟ್ರಾನ್ಸ್, ದಿಸ್ ಗಿವ್ಸ್ ರೈಸ್ ಟು N3 ಮೈನಸ್. ಸರಿನಾ? ನೈಟ್ರೋಜನ್ಗೆ 3 ಎಲೆಕ್ಟ್ರಾನ್ಸ್ ಸೇರ್ಕೊಂತು. ಸೊ ಹಾಗಿದ್ರೆ ಏನು ಬರಬೇಕು ನಮಗೆ? ನಂಬರ್ ಆಫ್ ಪ್ರೋಟಾನ್ಸ್ ಅಂದರೆ ಯಾರು? ನಂಬರ್ ಆಫ್ ಪ್ರೋಟಾನ್ಸ್ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಈಕ್ವಲ್ ಟು ಅಟಾಮಿಕ್ ನಂಬರ್ ಅಂದರೆ Z ಅಟಾಮಿಕ್ ನಂಬರ್ ಏನಿದೆ? 7. 7ಗೆ ಎಷ್ಟು ಸೇರಿಸ್ಬೇಕು? 3. ಸರಿನಾ? ಮೈನಸ್ ಇರೋದ್ರಿಂದ ಸೇರಿಸ್ಬೇಕು, ಪ್ಲಸ್ ಇದ್ದರೆ ಕಳಿಬೇಕು. 7 + 3 = ಎಷ್ಟಾಯಿತು? 10. ಸೊ ದೇರ್ಫೋರ್ ನಂಬರ್ ಆಫ್ protons and number of electrons 10, 10. ಕ್ಲಿಯರ್ ಆಯಿತಾ? 10 ಪ್ರೋಟಾನ್ಸ್ ಮತ್ತು 10 ಎಲೆಕ್ಟ್ರಾನ್ಸ್ ಯಾವುದಲ್ಲಿ? N3 ಮೈನಸ್ ಅಯಾನ್ಸಲ್ಲಿ. ನೈಟ್ರೋಜನಲ್ಲ. ನೈಟ್ರೋಜನ್ ಆ್ಯಕ್ಚುಯಲ್ ಅಟಾಮಿಕ್ ನಂಬರ್ ಇಸ್ 7. ಇಟ್ ಕನ್ಸಿಸ್ಟಿಂಗ್ ಆಫ್ 7 ಎಲೆಕ್ಟ್ರಾನ್ಸ್ ಆ್ಯಂಡ್ 7 ಪ್ರೋಟಾನ್ಸ್. 7 ಪ್ರೋಟಾನ್ಸು ಮತ್ತು 7 ಎಲೆಕ್ಟ್ರಾನ್ಸ್ ಇದೆ. 7 ಪ್ರೋಟಾನ್ಸು 7 ಎಲೆಕ್ಟ್ರಾನ್ಸ್ ಇದೆ. ಆದರೆ N3 ಮೈನಸ್ ಇರೋದ್ರಿಂದ 3 ಎಲೆಕ್ಟ್ರಾನ್ಸ್ ಎಕ್ಸ್ಟ್ರಾ ಆ್ಯಡ್ ಆಗಿರೋದ್ರಿಂದ 7ಗೆ 3ನ ಸೇರಿಸ್ಬೇಕಾಗತ್ತೆ. ಹಾಗಾಗಿ ಅದಕ್ಕೆ 10 ಎಲೆಕ್ಟ್ರಾನ್ಸು ಮತ್ತು 10 ಪ್ರೋಟಾನ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ 10 ಎಲೆಕ್ಟ್ರಾನ್ಸು ಮತ್ತು 10 ಪ್ರೋಟಾನ್ಸ್ ಬಂದುಬಿಡ್ತು. ಲಾಸ್ಟ್ ಏನು? ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಕ್ಲಿಯರ್ ನೋಡ್ಕೊಳ್ಳಿ. ಇನ್ನೊಂದು ನಿಮಗೆ ನಂಬರ್ ಆಫ್ ನ್ಯೂಟ್ರಾನ್ಸ್, ಸರಿನಾ? ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಹೇಳಿದ್ರೆ ಏನು ಬರಬೇಕು? ಈಗ ಜನರಲ್ ಇಸ್ ಈಕ್ವಲ್ ಟು ಮಾಸ್ ನಂಬರ್
ಮೈನಸ್ ಅಟಾಮಿಕ್ ನಂಬರ್. ಸೊ ಮಾಸ್ ನಂಬರ್ ಅಂದರೆ ಎ, ಅಟಾಮಿಕ್ ನಂಬರ್ ಅಂದರೆ ಝೆಡ್. ಸೊ ಅಲ್ಲಿ ನೋಡಿ ಮಾಸ್ ನಂಬರ್ ಅವರು ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಪ್ರಾಬ್ಲಮಲ್ಲಿ 14 ಕೊಟ್ಟಿದ್ದಾರೆ. ಸೊ 14 ಆ್ಯಕ್ಚುಲಿ 7, ದಿಸ್ ಇಸ್ ಕಾಲ್ಡ್ ಆಸ್ ದ 7. ಸೊ 14ನಲ್ಲಿ 7 ತೆಗಿರಿ, 7 ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ದ ನ್ಯೂಟ್ರಾನ್ಸ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ 7. therefore conclude 10, 10 and 7 these are the protons, electrons and neutrons. ಈ ರೀತಿ ಪ್ರಾಬ್ಲಮ್ಸನ್ನು ಕೇಳ್ತಾ ಇರ್ತಾರೆ. ಸೊ ಓಕೆ, ದಟ್ಸ್ ಆಲ್. ಇನ್ನು ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಇದೆ. ಸೊ ಯಾವ ರೀತಿ ಮಾಡಬೇಕಂತ ನಾನು ಜಸ್ಟ್ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ ಜನರಲ್ ಆಗಿ. ಈ ಡಿಸ್ಕಷನ್ಸನ್ನು ನೋಡಿಕೊಂಡ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ಜನರಲ್ ಆಗಿ. ಇಷ್ಟು ನೋಡ್ಕೊಳ್ಳಿ. ಇದಾಗಿದ್ದರೆ ಇಲ್ಲಿಗೆ ಇವತ್ತು ನಾವು ಡಿಸ್ಕಸ್ ಮಾಡೋಂಥ ಕಾನ್ಸೆಪ್ಟ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಐಸೋಟೋಪ್ಸು, ಐಸೋಬಾರ್ಸು, ಐಸೋಟೋನ್ಸು ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಫಾರ್ ದ ಫಾಲೋಯಿಂಗ್ ಮಾಸ್ ನಂಬರ್ ಆ್ಯಂಡ್ ಅಟಾಮಿಕ್ ನಂಬರ್ ಫಾರ್ ದ ಪ್ರಾಬ್ಲಮ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಈ ಪ್ರಾಬ್ಲಮ್ಸಲ್ಲಿ ಏನಿದೆ, ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಹೌ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ದ ನ್ಯೂಟ್ರಾನ್ಸ್, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಒಂದು ಜಸ್ಟ್ ಬ್ರೀಫ್ ನೆನಪಲ್ಲಿ ಇಟ್ಕೊಬೇಡಿ. ಅವ್ರು ಏನೇ ಕೊಡಲಿ ಒಂದು ಕ್ಲಿಯರಾಗಿ ಹೇಳ್ತೀನಿ. ಡೈರೆಕ್ಟಾಗಿ ಆಟಮ್ಸ್ ಕೊಡ್ತಾರೆ, ಏನು ಸಮಸ್ಯೆ, ಡೈರೆಕ್ಟಾಗಿ ಆಕ್ಸಿಜನ್ 8 ಆ್ಯಂಡ್ ಮಾಸ್ ನಂಬರ್ 16 ಅಂತ ಕೊಟ್ಟಾಗ ನಿಮ್ಗೆ ಏನೂ ಸಮಸ್ಯೆ ಆಗಲ್ಲ, ಡೈರೆಕ್ಟಾಗಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಇದೇ ನಂಬರ್ ಫಸ್ಟ್ ನಂಬರ್ ಅಟಾಮಿಕ್ ನಂಬರ್ ಅಂತ ಕೊಟ್ಟಾಗ ಅದು ನೋಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಪ್ರಾಬ್ಲಮ್ಸ್ ನೋಡ್ರೆ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ. ಅಟಾಮಿಕ್ ನಂಬರ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಥಿಂಗ್ ಬಟ್ ನಂಬರ್ ಆಫ್ protons. Clear? Atomic number is nothing but number of protons. Number of protons nothing but number of electrons. ಹಾಗಾಗಿ 8 ಅಂತ ಬರ್ಕೋಬಹುದು. ಸೊ ಈ 16 ಅಂತ ಹೇಳಿದ್ರೆ ದಿಸ್ ಇಸ್ ಮಾಸ್ ನಂಬರ್. ಸೊ ಮಾಸ್ ನಂಬರ್ 16 ನಲ್ಲಿ 8 ಕಳೆದ್ರೆ 8, ಹಾಗಾಗಿ ಎಲ್ಲದೂ ಕೂಡ 8 ಅಂತ ಬರುತ್ತೆ. ಈ ರೀತಿ ಕೊಟ್ಟಾಗ ನಿಮ್ಮ ತಲೆಯಲ್ಲಿ ಏನಿರಬೇಕಪ್ಪ ಅಂದರೆ ಒಂದು ವೇಳೆ ಏನಾದರೂ ಆಕ್ಸಿಜನ್ ಅಂತ ಬಂದಾಗ O2 ಮೈನಸ್ ಅಂತ ಕೊಟ್ಟಿರ್ತಾರೆ. ಅವಾಗ ಏನು ಮಾಡಬೇಕಂತ ಹೇಳಿದಾಗ ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಅಂತ ಕೇಳಿದಾಗ O2 ಮೈನಸ್ ಅಂತ ಕೊಟ್ಟಾಗ ಆ್ಯಕ್ಚುಲ್ ಅಟಾಮಿಕ್ ನಂಬರ್ ಇಸ್ 8, -2 ಇರೋದ್ರಿಂದ 82ನ ಸೇರಿಸ್ಬೇಕು, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಅದೇ ಒಂದು ವೇಳೆ ಎಲ್ಲರೂ ಒಂದು ಕೊಡುವಾಗ Fe2 ಪ್ಲಸ್ ಅಂತ ಏನೋ ಕೊಟ್ಟಿದ್ದಾರೆ, Fe2 ಅಥವಾ ಇನ್ನೊಂದು Fe3 ಅಂತ ಕೊಟ್ಟಾಗ ಅಲ್ಲಿ ಪ್ಲಸ್ ಇದೆ. ಆ್ಯಕ್ಚುಲಿ ಐರನ್ ಅಟಾಮಿಕ್ ನಂಬರ್ ಜನರಲ್ ಆಗಿ ಹೇಳೋ 26 ಅಂತ ಬರುತ್ತೆ. ಜನರಲ್ 26 ಇಸ್ ದ ಅಟಾಮಿಕ್ ನಂಬರ್ ಐರನ್ 26. ಸೊ +2 ಅಂತ ಕೊಟ್ಟಿರೋದ್ರಿಂದ +1 ಸೇರಿಸಿಲ್ಲ, -2 ಮಾಡಬೇಕಾಗುತ್ತೆ. 26 -2 ಎಷ್ಟು ಬರುತ್ತೆ? 24. ನೆನ್ಪಿಟ್ಕೊಳ್ಳಿ, ಇದೊಂದು ಕಾನ್ಸೆಪ್ಟ್ ದಯಮಾಡಿ ಯಾರು ಕೂಡ ಮರಿಬೇಡಿ. ಅವ್ರೇನಾದರೂ ಕ್ಯಾಲ್ಕುಲೇಟ್ ನಂಬರ್ ಆಫ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್ ಅಂತ ಕೇಳಿದಾಗ +2 ಕೊಟ್ಟರೆ ಕೊಟ್ಟಿರ್ತಕ್ಕಂಥ ಅಟಾಮಿಕ್ ನಂಬರಿಂದ ಆ +2 ಅಂದರೆ 2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡಿದ್ದಾರೆ. +3 ಕೊಟ್ಟರೆ 3ನ ಕಳ್ಕೊಂಡಿದ್ದಾರೆ. +3 ಅಂದರೆ ಕೆಮಿಸ್ಟ್ರಿ ಸೇರಿಸುವಂತಲ್ಲ, ಲಾಸ್ ಆಗಿದೆ ಅಂತ ಅರ್ಥ. ಪ್ಲಸ್ಸು ಅಂತ ಅಂದರೆ ಪ್ಲಸ್ ಇಂಡಿಕೇಟ್ಸ್ ಡಿಫಿಷಿಯೆಂಟ್ ಅಂತ ಕರಿತೀವಿ. ಮೈನಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ರಿಚ್ ಅಂತ ಕರಿತೀವಿ. ಎಲ್ಲಿ N3 ಮೈನಸ್ಸು ಅಥವಾ ಇನ್ನೊಂದು ಕಡೆ O2 ಮೈನಸ್ಸು ಅಥವಾ ಇನ್ನೊಂದು ಬೇಕಾದ್ರೆ NO2 ಮೈನಸ್ಸು, ಎಲ್ಲಿ ಮೈನಸ್ಸನ್ನು ಕೊಟ್ಟಿರ್ತಾರೆ ಜನರಲಾಗಿ ಆ ಮೈನಸ್ ಇಂಡಿಕೇಟ್ ಏನಪ್ಪ ಅಂತಂದರೆ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್. ಅದಕ್ಕೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಸೊ ಒಂದು ವೇಳೆ ಮೈನಸ್ ಕೊಟ್ಟಾಗ 7 ಕೊಟ್ಟಿದ್ರೆ 2ನ ಆ್ಯಡ್ ಮಾಡಬೇಕು. ಸೊ ಪ್ಲಸ್ ಕೊಟ್ಟಾಗ ಅದನ್ನು ಕಳಿಬೇಕು. ಇದೊಂದು ಪಾಯಿಂಟ್ ನಿಮ್ಗೆ ಗೊತ್ತಿದ್ರೆ ಯಾವ ಪ್ರಾಬ್ಲಮ್ ಕೊಟ್ಟು ನೀವು ಈಸಿಯಾಗಿ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀವಿ. ಸೊ ಕ್ಲಿಯರ್? ಇಲ್ಲಿಗೆ ನಾವು ಐಸೋಟೋಪ್ಸು, ಐಸೋಬಾರ್ಸು, ಐಸೋಟೋನ್ಸು ಮತ್ತು ಕ್ಯಾಲ್ಕುಲೇಷನ್ ಆಫ್ ಅಟಾಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್. ಅಟಾಮಿಕ್ ನಂಬರ್ ಅಂತ ಹೇಳಿದ್ರೆ ನಂಬರ್ ಆಫ್ ಪ್ರೋಟಾನ್ಸು ಮತ್ತು ಎಲೆಕ್ಟ್ರಾನ್ಸು, ಮಾಸ್ ನಂಬರ್ ಅಂತ ಹೇಳಿದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್. ಇಷ್ಟೇನು ಬಿಡಿ. ಅಟಾಮಿಕ್ ನಂಬರ್ನ ವರ್ಡ್ ಬಂದರೆ ಪ್ರೋಟಾನ್ಸಿಗೆ ಎಲೆಕ್ಟ್ರಾನ್ಸ್ ಸಂಬಂಧಪಟ್ಟಿದ್ದು. ಪ್ರೋಟಾನ್ಸಿಗೆ ಎಲೆಕ್ಟ್ರಾನ್ಸ್ ಸಂಬಂಧಪಟ್ಟಂಥ ನಂಬರ್ ಯಾವುದಪ್ಪ? ಅಟಾಮಿಕ್ ನಂಬರ್. ಓನ್ಲಿ ನ್ಯೂಟ್ರಾನ್ಸ್ ಯಾವುದಪ್ಪ ಅಂದರೆ ಮಾಸ್ ನಂಬರ್. ಮಾಸ್ ನಂಬರ್ ಏನು ಹೇಳುತ್ತಪ್ಪ ಅಂತಂದರೆ ಓನ್ಲಿ ಫಾರ್ ನ್ಯೂಟ್ರಾನ್ಸ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಅವರಿಂದ ಬಟ್ ಮಾಸ್ ನಂಬರ್. ನಂಬರ್ ಆಫ್ ನ್ಯೂಟ್ರಾನ್ಸ್ ಹೆಂಗೆ ಮಾಡಬೇಕು? ನಂಬರ್ ಆಫ್ ನ್ಯೂಟ್ರಾನ್ಸ್ ಇಸ್ ಈಕ್ವಲ್ ಟು ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಫಾರ್ಮುಲಾ ಬರ್ಕೊಂಡ್ರೆ ಸೊ ನಮಗೇನು ಸಿಗುತ್ತೆ? ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಗುತ್ತೆ. ಅದೇ ರೀತಿ ನಂಬರ್ ಆಫ್ ಪ್ರೋಟಾನ್ಸು ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬೇಕು ಅಂದರೆ ನಮಗೆ ಅಟಾಮಿಕ್ ನಂಬರ್ ಗೊತ್ತಿರಬೇಕು. ಇಷ್ಟು ನೋಡಿಕೊಂಡ್ರೆ ಸಾಕು. ಇನ್ನು ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಒಂದೆರಡು ಪ್ರಾಬ್ಲಮ್ಸ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಇನ್ನು ಉಳಿದ ಪ್ರಾಬ್ಲಮ್ಸ್ ಟೆಕ್ಸ್ಟ್ ಬುಕ್ಸಲ್ಲಿ ಇರುತ್ತೆ, ಸ್ವಲ್ಪ ರೆಫರ್ ಮಾಡ್ಕೊಳ್ಳಿ. ಸೊ ಈಸಿ ಇದೆ, ಇದೇನು ಭಾಳ ಕಾಂಪ್ಲಿಕೇಟ್ ಪ್ರಾಬ್ಲಮ್ಸ್ಗಳಲ್ಲ, ಭಾಳ ಈಸಿ ಇದೆ. ಬಟ್ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಪ್ಲಸ್ ಅಂತ ಬಂದಾಗ ಅಯಾನ್ಸ್ Mg2+ ಅಯಾನ್ಸ್ ಈ ರೀತಿ ಬರ್ತವೆ, Fe2+ ಅಯಾನ್ಸು, Fe3+ ಅಯಾನ್ಸು, ಈ ಥರ ಅಯಾನ್ಸ್ಗಳು ಬಂದ Na+ ಅಯಾನ್ಸು, ಈ ಥರ ಅಯಾನ್ಸ್ ಪ್ಲಸ್ ಅಂತ ಬಂದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಟಾಮಿಕ್ ನಂಬರಿಂದ ಎಷ್ಟು ಅಯಾನ್ಸ್ ಕೊಟ್ಟಿದ್ರೆ ಅಷ್ಟು ಅಯಾನ್ಸನ್ನು ಮೈನಸ್ ಮಾಡಿ. ಎಲ್ಲಿ ಫಾರ್ ಎಕ್ಸಾಂಪಲ್ N3 ಮೈನಸ್ಸು, O2 ಮೈನಸ್ಸು, F ಮೈನಸ್ಸು ಈ ಥರ ಬಂದಾಗ ಮೈನಸ್ ಅಂತ ಬಂದಾಗ ಉಲ್ಟಾ ಮೈನಸ್ ಅಂತ ಬಂದಾಗ
ಸಪೋಸ್ ಏನು ಅಟಾಮಿಕ್ ನಂಬರ್ ಕೊಟ್ಟಿರ್ತಾರಲ್ಲ ಅಟಾಮಿಕ್ ನಂಬರ್ ಕೊಟ್ಟಿರ್ತಕ್ಕಂಥ 2 ಅಯಾನ್ಸ್ ಕೊಟ್ಟರೆ 2 ಅಯಾನ್ಸನ್ನು ಆ್ಯಡ್ ಮಾಡಿ, 3 ಅಯಾನ್ಸ್ ಕೊಟ್ಟರೆ 3 ಅಯಾನ್ಸನ್ನು ಆ್ಯಡ್ ಮಾಡಿ. ಓಕೆ, ಮೈನಸ್ ಅಂತ ಬಂದಾಗ ಅಯಾನ್ಸ್ಗಳನ್ನ ಆ್ಯಡ್ ಮಾಡಿ, ಪ್ಲಸ್ ಅಂತ ಕೊಟ್ಟಾಗ ಅಯಾನ್ಸ್ಗಳನ್ನ ಕಳೀರಿ. ಸೊ ಇದೊಂದು ಪಾಯಿಂಟ್ ನಿಮ್ಗೆ ಗೊತ್ತಿದ್ರೆ ಸಾಕು. ಈ ರೀತಿ ಕೇಳ್ತಾ ಇರ್ತಾರೆ. ಸೊ ಅದನ್ನು ನಮಗೆ ಯಾವುದೇ ಕಾರಣಕ್ಕೆ ಮಾಡಿಬಿಟ್ಟು ಇದಾಗಿದ್ದರೆ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅಟಾಮಿಕ್ ಮಾಡೆಲ್ಸ್ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ. ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಅಟಾಮಿಕ್ ಮಾಡೆಲ್ಸ್. ಸೊ ವಾಟ್ ಆರ್ ಮಾಡೆಲ್ಸ್? ನಾನು ಹೇಳುವಾಗ ಆಟಮ್ಸ್ ಅಂತ ಹೇಳಿದ್ದೀನಿ. ಒಂದು ಆಟಮ್ ಅಂತ ಹೇಳಿದಾಗ ಆಟಮ್ ಬಗ್ಗೆ ಒಂದು ಬ್ಯೂಟಿಫುಲ್ ಥಿಯರಿನೂ ಕೂಡ ಕೊಟ್ಟಿದ್ದಾರೆ. ಯಾರಪ್ಪ? ಜಾನ್ ಡಾಲ್ಟನ್. ಜಾನ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಕೂಡ ಕರಿತೀವಿ. ಪ್ರತಿಯೊಂದು ಮ್ಯಾಟರ್ ಕೂಡ ಕಂಪೋಸ್ಡ್ ಆಫ್ ಆಟಮ್ಸ್. ಸೊ ಮ್ಯಾಟರ್ ಕಾನ್ಸಿಸ್ಟ್ ಆಫ್ ಇಂಡಿವಿಸಿಬಲ್ ಅಂತ ಹೇಳ್ತೀವಿ. ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ಆರ್ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್ ಆರ್ ನಥಿಂಗ್ ಬಟ್ ಆಟಮ್ಸ್. ಆಟಮ್ಸ್ ಆರ್ ದ ಸಿಂಪಲೆಸ್ಟ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಅನ್ ಎಲಿಮೆಂಟ್. ಭಾಳ ಚಿಕ್ಕ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಅನ್ ಎಲಿಮೆಂಟ್. ಅವನಿಲ್ಲ ಅಂದರೆ ಅದೇ ಕಾರಣಕ್ಕೆ ನಡೆಯಲ್ಲ. ಸೊ ಹಾಗಾಗಿ ಯಾವುದನ್ನು ನಾವು ಚಿಕ್ಕದು ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಜೀವನದಲ್ಲಿ. ಸೊ ಚಿಕ್ಕದು ಅಂತ ನೆಗ್ಲೆಕ್ಟ್ ಮಾಡೋದಕ್ಕೆ ಈ ರೀತಿ ಆಗಿರೋದು. ಓಕೆ, ಕರೋನಾ ವೈರಸ್ ಅಂತ ಹೇಳ್ತೀವಿ. ಭಾಳ ಚಿಕ್ಕದು, ಕಣ್ಣಿಗೆ ಕಾಣೋದಂತ ನೋಡಿ ಎಷ್ಟು ಪ್ರಾಬ್ಲಮ್ ಕೊಡ್ತಾಯಿದೆ. ಹಾಗೆ ಜೀವನದಲ್ಲಿ ಏನೇ ಮಿಸ್ಟೇಕ್ಸ್ ಆದರೂ ಸ್ಮಾಲ್ ಮಿಸ್ಟೇಕ್ ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಆ ಸ್ಮಾಲ್ ಮಿಸ್ಟೇಕ್ ಮುಂದೆ ಫ್ಯೂಚರಲ್ಲಿ ಬಿಗ್ ಮಿಸ್ಟೇಕ್ ಆಗೋದು. ಒಂದು ಸ್ಮಾಲ್ ಹೋಲ್, ಒಂದು ಹಡಗಲ್ಲಿ ಶಿಪ್ಪಲ್ಲಿ ಒಂದು ಸ್ಮಾಲ್ ಹೋಲ್ ಕ್ರಿಯೇಟ್ ಆದರೆ ಆ ಸ್ಮಾಲ್ ಹೋಲ್ ಏನು ಬಾರಿ ಬಿಡು ಅಂತ ಬಿಟ್ಟರೆ ಇಡೀ ಸ್ಮಾಲ್ ಹೋಲ್ ಏನಾಗುತ್ತೆ? ಎಂಟೈರ್ ಫ್ಯೂಚರ್ನೇ ಹಾಳು ಮಾಡಿ, ಇಡೀ ಎಂಟೈರ್ ಶಿಪ್ಪನ್ನೇ ಹಾಳು ಮಾಡುತ್ತೆ. ಯಾವ ಸಣ್ಣ ತಪ್ಪು ಅಂತ ನಾವು ಯಾವ್ದು ಬಿಡ್ತೀವೋ ಆ ಸ್ಮಾಲ್ ಪ್ರಾಬ್ಲಮ್ಸ್, ಆ ಸಣ್ಣ ತಪ್ಪನ್ನು ಅದೇನು ಬಾರಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅದು ಫ್ಯೂಚರ್ನಲ್ಲಿ ಪ್ರಾಬ್ಲಮ್ ಕೊಡುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಂದು ಸ್ಮಾಲ್ ವೈರಸ್ ಇವತ್ತು ಎಷ್ಟು ಪ್ರಾಬ್ಲಮ್ ಕೊಡ್ತಾಯಿದೆ, ಎಷ್ಟು ಟ್ರಬಲ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ನಾವು ನೀವೆಲ್ಲ ಭೇಟಿಯಾಗಲಿಕ್ಕೆ ಒಂದು ಒಳ್ಳೆ ಅವಕಾಶ. ನಾವು ಯಾವಾಗಲೂ ಕೂಡ ವೀಡಿಯೋ ಕ್ಲಾಸ್ ಮಾಡಿಲ್ಲ, ಮಾಡ್ತಾಯಿದ್ದೀವಿ ನಿಮಗೋಸ್ಕರ. ಯಾಕಂದರೆ ಬಿಕಾಸ್ ಡ್ಯೂ ಟು ದ ಕೋವಿಡ್-19 ಅದಕ್ಕೋಸ್ಕರ ಅದು ಸ್ಮಾಲ್ ಪ್ರಾಬ್ಲಮ್. ಹಾಗಾಗಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಅಂತ ಕರಿತೀವಿ. ಸ್ಮಾಲೆಸ್ಟ್ ಪಾರ್ಟಿಕಲ್ ಅವನೇನು ಚಿಕ್ಕ, ಅವನೇನು ಮಾಡೋಕ್ಕಾಗತ್ತ ಅವನ ಕೈಲಿ ಅನ್ಕೋಬಾರ್ದು. ಸೊ ಯಾವುದೇ ಕಾರಣಕ್ಕೂ ಯಾರನ್ನೂ ಕೂಡ ಜೀವನದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ಎಲ್ಲೋ ಒಂದು ಕಡೆ ಸೊ ಈ ಥರ ಸೈಕಲ್ ರೊಟೇಟ್ ಆಗ್ತಾ ಇರುತ್ತೆ, ಫೇಸ್ ಟು ಫೇಸ್ ಭೇಟಿ ಆಗೇ ಆಗ್ತೀವಿ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ, ನೆಗ್ಲೆಕ್ಟ್ ಕೂಡ ಮಾಡಲೂಬಾರ್ದು. ಓಕೆ, ಹಾಗಾಗಿ ಯಾವ ಮೇಸ್ಟ್ರ್ ಹೆಂಗಾರ ಆಗಲಿ, ಯಾವ ಮೇಸ್ಟ್ರ್ ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಒತ್ತು ವ್ಯೂ ಮಾಡ್ಕೊಂತೀನಿ ಅಷ್ಟೇ, ಅಲ್ಲಿ ಯಾವ ಮೇಲೆ ಸುಮ್ಮನೆ ಹೊರ್ತಾಕೆ ಹೊರಿತಾನೆ ಅದೇನು ಪಾಠ ಕೇಳೋಣ. ಸೊ ಯಾವುದೇ ಕೊಡಲ್ಲ, ಯಾರಿಗೆ ಬಿಟ್ಟರು ಲಾಸ್ ಆಗುತ್ತೆ, ನಿಮಗೆ ತೊಗೊಂಡ್ರು ಲಾಸ್ ಆಗೋದು. ಹಾಗಾಗಿ ಸಣ್ಣದು ನೆಗ್ಲೆಕ್ಟ್ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ಅವ್ರು ಮಾಡ್ತಕ್ಕಂಥ ಪಾಠ ಮಾಡ್ತಾ ಇರ್ತಾರೆ, ಬಟ್ ಅದನ್ನು ರಿಸೀವ್ ಮಾಡ್ತಕ್ಕಂಥ ನೇಚರ್ ನಮಗೆ ಇರಬೇಕು. ಅಷ್ಟೇ ತಾಳ್ಮೆ ಇರಬೇಕು. ಸ್ಟೂಡೆಂಟ್ಸಿಗೆ ತಾಳ್ಮೆ ಇರಬೇಕು, ಪೇಷನ್ಸ್ ಇರಬೇಕು. ಸೊ ಅವಾಗ ಮಾತ್ರ ಸಕ್ಸಸ್ ಆಗುತ್ತೆ. ಯಾಕೆ ನಾನು ನಿಮ್ಮ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ನಿಮಗೆ ಫಿಲಾಸಫಿ ಹೇಳ್ತಾ ಇಲ್ಲ. ಸೊ ಫಿಲಾಸಫಿ ಹೇಳೋ ಇಂಟ್ರೆಸ್ಟ್ ಕೂಡ ನನಗಿಲ್ಲ. ನಾನೇನಂದರೆ ಆಟಮ್ಸ್ ಬಗ್ಗೆ ಮಾತಾಡುವಾಗ ಸ್ಮಾಲ್ ಆಟಮ್ ಅಂತ ಹೇಳಿ ಸಿಂಪ್ಲೆಸ್ಟ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ಆಟ ನೋಡು ಅಂತ ಒಂದು ಸಿಂಪ್ಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಆಟಮ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಪಾರ್ಟಿಕಲ್, ಸಿಂಪ್ಲೆಸ್ಟ್ ಪಾರ್ಟಿಕಲ್ ಆಫ್ ಅನ್ ಆಟಮ್ ಸಿಂಪ್ಲೆಸ್ಟ್ ಪಾರ್ಟಿಕಲ್ ಅಂತ ಕರಿತೀವಿ. ಅಂಥ ಸಿಂಪ್ಲೆಸ್ಟ್ ಪಾರ್ಟಿಕಲ್ ಆಟಮಲ್ಲಿ ಮತ್ತೆ 3 ಜನ ಬರ್ತಾರೆ. ಯಾರ್ಯಾರು ಅವರು? ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಹಾಗಾಗಿ ಇವತ್ತಿನ ನವೇಡೇಸ್ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ಸಿಂಪಲ್ ಥಿಂಗ್ ಅಂದರೆ ಕಣ್ಣಿಗೆ ಕಾಣ್ತಾ ಇರತಕ್ಕಂಥ ಒಂದು ವೈರಸ್ ಎಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದೆ ನೀವೇ ಥಿಂಕ್ ಮಾಡಿ. ಹಾಗೆ ಒಂದು ಸ್ಮಾಲ್ ಪ್ರಾಬ್ಲಮ್, ಒಂದು ಚಿಕ್ಕದು ಬಿಡ ಅದೇನಾಗಲ್ಲ ಮಿಸ್ಟೇಕ್ಸ್ ಅಂತ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಆ ಚಿಕ್ಕದನ್ನು ಸಾಲ್ವ್ ಮಾಡಬೇಕು. ಆ ಚಿಕ್ಕದನ್ನು ನಾವು ಪ್ರೆಸೆಂಟಲ್ಲಿ ಸಾಲ್ವ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಫ್ಯೂಚರಲ್ಲಿ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿ ಸಮಸ್ಯೆನ ಕ್ರಿಯೇಟ್ ಮಾಡುತ್ತೆ. ಓಕೆ, ಅದಾಗಿದ್ದರೆ ದಯವಿಟ್ಟು ಕೂಡ ನಾನು ಅಟಾಮಿಕ್ ಮಾಡೆಲ್ಸ್ಗೆ ಬರ್ತೀನಿ. ಇಂಥ ಅಟಾಮಿಕ್ ಮಾಡೆಲ್ಸ್ಗಳನ್ನ ಪ್ರಪೋಸ್ ಮಾಡುವಾಗ ಆಟಮ್ಸ್ ಬಗ್ಗೆ ಹೇಳ್ತಾರೆ. 2 ಮಾಡೆಲ್ಸನ್ನು ನಾವು ಕನ್ಸಿಡರೇಷನ್ ಮಾಡ್ಕೊತೀವಿ. ಒಂದು ಥಾಮ್ಸನ್ ಮಾಡೆಲ್ ಅಂತ ಕರಿತೀನಿ. ಫಸ್ಟ್ ಮಾಡೆಲ್ನ ಜೆ ಥಾಮ್ಸನ್ ಮಾಡೆಲ್ ಅಂತ ಕರಿತೀವಿ. ದ ಫಸ್ಟ್ ಮಾಡೆಲ್ ಇಸ್ ಕಾಲ್ಡ್ ಜೆ ಥಾಮ್ಸನ್ ಮಾಡೆಲ್ ಅಂತ ಹೇಳಿ. ನೋಡಿ, ಈ ಜೆ ಥಾಮ್ಸನ್ ಯಾರಪ್ಪ ಅಂದರೆ ಎಲೆಕ್ಟ್ರಾನ್ ಡಿಸ್ಕವರ್ ಮಾಡೋದು. ಸೊ ಓಕೆ, ಎಲೆಕ್ಟ್ರಾನ್ಸನ್ನು ಡಿಸ್ಕವರ್ ಮಾಡಿದ ಯಾರಪ್ಪ ಅಂದರೆ ಜೆ ಥಾಮ್ಸನ್. ಬೇರೆಲ್ಲ ವರ್ಕ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅದರಲ್ಲಿ ಆ ಕ್ರೂಕರು, ಆಮೇಲೆ ಮುಲಿಕನ್ನು, ಪೆರಿನ್ನು ಇವರೆಲ್ಲ ಸೇರ್ಕೊಂಡು ವರ್ಕ್ ಮಾಡಿಬಿಟ್ಟು ಎಲ್ಲ ಸೇರಿದಾಗ, ಬಟ್ ಕ್ರೆಡಿಟಲ್ಲೇ ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡು ವರ್ಕ್ ಮಾಡಿದಂಥ ಕ್ರೆಡಿಟ್ ಯಾರಿಗೆ ಹೋಗುತ್ತಪ್ಪ ಅಂತ ಹೇಳಿದ್ರೆ ಜೆ ಥಾಮ್ಸನ್ನು. ಆಗ ಎಲೆಕ್ಟ್ರಾನ್ನ ಡಿಸ್ಕವರ್ ಮಾಡಿದ್ದು ಯಾರು ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ? ಜೆ ಥಾಮ್ಸನ್ ಅವ್ರ ಹೆಸರನ್ನ ಹೇಳ್ಬಿಡ್ತೀವಿ. ಜೆ ಥಾಮ್ಸನ್ ಅವ್ರು ಎಲೆಕ್ಟ್ರಾನ್ ಡಿಸ್ಕವರ್ ಮಾಡಿದ್ರು. ಡಿಸ್ಕವರ್ ಮಾಡಿದ್ಮೇಲೆ ಅವ್ರು ಸುಮ್ಮನೆ ಏನು ಮಾಡ್ತಾರೆ, ಒಂದು ಮಾಡೆಲ್ನ ಕೂಡ ಪ್ರಪೋಸ್ ಮಾಡ್ತಾರೆ. ಆ ಮಾಡೆಲ್ನ ಯಾವ ಮಾಡ್ತಾರಪ್ಪ ಅಂದರೆ 1898 ಜೆ ಥಾಮ್ಸನ್ ಮಾಡೆಲ್ನ ಪ್ರಪೋಸ್ ಮಾಡ್ತಾರೆ. ಅವ್ರು ಮಾಡೋದು ಒಂದು ಆಟಮ್ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂದರೆ, ಆಟಮ್ ಕನ್ಸಿಸ್ಟ್ ಆಫ್ ಎ ಯೂನಿಫಾರ್ಮ್ ಸ್ಪಿಯರ್ ಆಫ್ ವಿತ್ ಪಾಸಿಟಿವ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. ಅಂದರೆ ಒಂದು ಆಟಮ್ ಯೂನಿಫಾರ್ಮ್ ಸ್ಪಿಯರ್ ಇದೆ. ಅವ್ರೇನು ಹೇಳ್ತಾರಪ್ಪ, ಈ ರೀತಿ ಹೇಳ್ತಾರೆ. ಜೆ ಥಾಮ್ಸನ್ an atom consists of a uniform sphere. An atom consists of a uniform sphere of positive electricity.
ಯೂನಿಫಾರ್ಮ್ ಸ್ಪಿಯರ್ ಆಫ್ ಪಾಸಿಟಿವ್ ಎಲೆಕ್ಟ್ರಿಸಿಟಿ. ಈ ರೀತಿ ಓಕೆ. ಒಂದು ಆಟಮ್ ಒಂದು ಸ್ಪಿಯರ್ ತರ ಇದೆ ವಿತ್ ಯೂನಿಫಾರ್ಮ್ ಪಾಸಿಟಿವ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ. An atom consists of a uniform sphere of positive electricity in which electrons are uniformly distributed. Electrons are uniformly distributed. Not negative charges. Electrons are uniformly distributed ಅಂತ ಹೇಳ್ತಾರೆ. Electrons are uniformly distributed. These models of atoms, these models of an atom also called, ಇದಕ್ಕೆ ಹೆಸರು ಕೊಡ್ತಾನೆ ಪಂಪಡಿಂಗ್ ಮಾಡೆಲ್ ಅಂತ ಕೂಡ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಪಂಪಡಿಂಗ್ ಮಾಡೆಲ್ ಅಂತ ಕೂಡ ಒಂದು ಹೆಸರನ್ನ ಹೇಳ್ತಾರೆ. ಸೊ ಪಂಪಡಿಂಗ್ ಮಾಡೆಲ್, ಸೊ ನೋಡಲಿಕ್ಕೆ ಒಂದು ವಾಟರ್ ಮೆಲನ್ ಅಂತ ಕೂಡ ಕರಿತೀವಿ, ಕಲ್ಲಂಗಡಿ ಹಣ್ಣು ಥರ ಕಾಣುತ್ತೆ. ದಿಸ್ ಮಾಡೆಲ್ ಇಸ್ ಆಲ್ಸೋ ಸಿಮಿಲರ್ ಟು ದ ವಾಟರ್ ಮೆಲನ್. ಕಲ್ಲಂಗಡಿ ಹಣ್ಣಿಗೆ ಕೂಡ ಹೋಲಿಸ್ಬೋದು ಜನರಲಾಗಿ ಅವ್ರು ಹೇಳ್ತಾರೆ ಈ ಥರ. ಸೊ ಹಾಗಾಗಿ ದಿಸ್ ಮಾಡೆಲ್ ಇಸ್ ಕಾಲ್ಡ್ ದ ಪಂಪಡಿಂಗ್ ಮಾಡೆಲ್ ಅಂತ ಕೂಡ ಅವ್ರ ಹೆಸರನ್ನು ಕೂಡ ಇದಕ್ಕೆ ಕೊಡ್ತಾರೆ. ಅದ್ರ ಜೊತೆಗೆ ದಿಸ್ ಮಾಡೆಲ್ ಕುಡ್ ಎಕ್ಸ್ಪ್ಲೈನ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಆಫ್ ಆಟಮ್ಸ್. ಈ ಮಾಡೆಲ್ ಏನಕ್ಕೆ ಅಂತಂದ್ರೆ ಇಟ್ ಎಕ್ಸ್ಪ್ಲೈನ್ಸ್ ಎಲೆಕ್ಟ್ರಿಕಲ್ neutrality of atoms. But this model failed to explain the emission spectrum of X. This model fails to explain the emission spectrum of lights. ಇಷ್ಟು ಪಾಯಿಂಟ್ಸ್ ಅನ್ನ ಹೇಳ್ತಾರೆ. ಆದರೆ ಫೈನಲಿ ದಿಸ್ ಮಾಡೆಲ್ ಇಸ್ ರಿಜೆಕ್ಟೆಡ್. ಜೆ ಥಾಮ್ಸನ್ ಮಾಡಲು ರಿಜೆಕ್ಟ್ ಆಗುತ್ತೆ. ಇದು ರಿಜೆಕ್ಟ್ ಮಾಡ್ತಾರೆ. ಕ್ಲಿಯರ್? ಯಾಕೆ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ನಾನು. ಜೆ ಥಾಮ್ಸನ್ ಅವರು ಅನಿಸಿದ್ದನ್ನು ಅವ್ರು ಹೇಳ್ತಾರೆ. ಅವರು ಜೆ ಥಾಮ್ಸನ್ ಮಾಡೋದು ಏನು ಹೇಳ್ತಾರಪ್ಪ ಅಂದರೆ, ಆಟಮ್ ಅನ್ನೋದು ಒಂದು ಸ್ಪಿಯರ್ ಥರ ಇದೆಯಪ್ಪ, ಅದರಲ್ಲಿ ವಿತ್ ಪಾಸಿಟಿವ್ ಎಲೆಕ್ಟ್ರಿಸಿಟಿ ಇದೆ. ಅವು ಆಟಮ್ನಲ್ಲಿ ಎಲೆಕ್ಟ್ರಾನ್ಸ್ಗಳು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ಸೊ ಇದು ನೋಡ್ಲಿಕ್ಕೆ ಯಾವ ರೀತಿ ಕಾಣುತ್ತಪ್ಪ ಅಂದ್ರೆ ಪಂಪ್ ಐಡಿಂಗ್ ಥರ ಕಾಣುತ್ತೆ. ಇಸ್ ಸಿಮಿಲರ್ ಟು ದ ವಾಟರ್ ಮೆಲನ್ ಥರ ಕಾಣ್ತಾ ಇದೆ ಒಂದು. ಅದ್ರ ಜೊತೆಗೆ ಈ ಮಾಡೆಲ್ ಯಾವುದಕ್ಕೆ ಹೆಲ್ಪ್ಫುಲ್ ಅಪ್ಪ ಅಂದರೆ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ನ್ಯೂಟ್ರಾಲಿಟಿ. ನೋಡಿದ್ರೆ ಪ್ಲಸ್ಸು ಮೈನಸ್, ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ. ಹಾಗಾಗಿ ದಿಸ್ ಮಾಡೆಲ್ ಕುಡ್ ಎಕ್ಸ್ಪ್ಲೈನ್ಸ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಆಫ್ ಆಟಮ್ಸ್. ಆಟಮ್ಗಳಲ್ಲಿ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮಾತ್ರ ಈ ಥಿಯರಿ ಬರುತ್ತೆ. ಆದರೆ ಎಮಿಷನ್ ಸ್ಪೆಕ್ಟ್ರಮ್ಸ್ನ ಹೇಳೋಕ್ಕಾಗಲ್ಲ. ಇದು ಎಮಿಷನ್ ಸ್ಪೆಕ್ಟ್ರಮ್ ಆಫ್ ಲೈನ್ಸ್ನ ಇದು ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸೊ ದಿಸ್ ಥಿಯರಿ ಇಸ್ ಡಿಸ್ಕಾರ್ಡೆಡ್ ಅಥವಾ ರಿಜೆಕ್ಟೆಡ್ ಡ್ಯೂ ಟು ದ ಎಕ್ಸ್ಪೆರಿಮೆಂಟಲ್, ಡ್ಯೂ ಟು ದ ಯಾಕೆ ಅಂತ ಹೇಳಿದ್ರೆ ಇನ್ಸಫಿಷಿಯೆಂಟ್ ಆಫ್ ದ ಎವಿಡೆನ್ಸಸ್. ಯಾವುದೇ ರೀತಿಯ ಸಫಿಷಿಯೆಂಟ್ ಎವಿಡೆನ್ಸ್ಗಳು ಇಲ್ಲದೇ ಇರಲಿ ಕಾರಣ, ಅದಕ್ಕೆ ಇಲ್ಲದೇ ಇರ್ತಕ್ಕಂಥ ಕಾರಣಕ್ಕೋಸ್ಕರ ಈ ಥಿಯರಿನ ಡ್ರಾಪ್ಔಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಥಿಯರಿನ ಡ್ರಾಪ್ಔಟ್ ಮಾಡಿದಾಗ ಸೊ ನೆಕ್ಸ್ಟ್ ಮತ್ತೊಂದು ಥಿಯರಿ ಸ್ಟಾರ್ಟ್ ಮಾಡ್ತಾರೆ. ಆ ಥಿಯರಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಯಾರಪ್ಪ ಅಂದರೆ ಅದನ್ನು ರುದರ್ಫೋರ್ಡ್ ಮಾಡೆಲ್ ಅಂತ ಹೇಳ್ತೀವಿ. ಕ್ಲಿಯರ್? ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ಬಿಟ್ಟಿನಿ ಈಗ. ಸೊ 1898ನೇ ಇಸ್ವಿಯಲ್ಲಿ ಜೆ ಥಾಮ್ಸನ್ ಅವರು ಆಟಮ್ ಅನ್ನೋದು ಒಂದು ಸ್ಪಿಯರ್ ಥರ ಇದೆ, ಅದು ಯೂನಿಫಾರ್ಮ್ ಸ್ಪಿಯರಲ್ಲಿದೆ, ಅದರಲ್ಲಿ ವಿತ್ ಪಾಸಿಟಿವ್ ಎಲೆಕ್ಟ್ರಿಸಿಟಿ ಇದೆ, ಅದರ ಜೊತೆಗೆ ಎಲೆಕ್ಟ್ರಾನ್ಸ್ಗಳು ಯೂನಿಫಾರ್ಮಲ್ಲಿದೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಎಲೆಕ್ಟ್ರಾನ್ಸ್ ಆರ್ ನಾಟ್ ಯೂನಿಫಾರ್ಮ್ಲಿ ಅರೇಂಜ್ಡ್. Electrons are always revolving around the nucleus but not uniform. Electrons are not stationary. ಎಲೆಕ್ಟ್ರಾನ್ಸ್ಗಳು ನಿಂತಲ್ಲೇ ನಿಲ್ಲಲ್ಲ. ಎಲೆಕ್ಟ್ರಾನ್ಸ್ ಆರ್ ನಾಟ್ ಸ್ಟೇಷನರಿ. ಅದೇ ಅವ್ರು ಹೇಳೋದು. ಎಲೆಕ್ಟ್ರಾನ್ಸ್ ಆರ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಎಲೆಕ್ಟ್ರಾನ್ಸ್ಗೆ ಮಾಸ್ ಇಲ್ಲ, ಚಾರ್ಜ್ ಇದೆ, ಯೂನಿಫಾರ್ಮ್ ಆಗಲ್ಲ. ಅದೊಂದು ಪಾಯಿಂಟು. ಅದ್ರ ಜೊತೆಗೆ ಈ ಥಿಯರಿ ಬರೀ ನ್ಯೂಟ್ರಲಿಟಿ ಮಾತ್ರ ಎಕ್ಸ್ಪ್ಲೇನ್ ಮಾಡುತ್ತೆ, ಆದರೆ ಎಮಿಷನ್ ಸ್ಪೆಕ್ಟ್ರಮ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದು ಫೇಲ್ ಆಗುತ್ತೆ. ಆ ಒಂದು ಪರ್ಪಸ್ಗೋಸ್ಕರ ಈ ಥಿಯರಿನ ಏನು ಮಾಡ್ತಾರೆ ಅವರು ಡ್ರಾಪ್ಔಟ್ ಮಾಡ್ತಾರೆ. ಸೊ ಕ್ಲಿಯರ್? ಈ ಥಿಯರಿ ಡ್ರಾಪ್ಔಟ್ ಮಾಡಿದ ಮೇಲೆ ಸೊ ಇದು ಥಿಯರಿ ನಥಿಂಗ್ ಬಟ್ ಮಾಡೆಲ್, ಈ ಮಾಡೆಲ್ನ ಡ್ರಾಪ್ಔಟ್ ಮಾಡ್ತಾರೆ. ಈ ಮಾಡೆಲ್ನ ಡ್ರಾಪ್ಔಟ್ ಮಾಡಿದಾಗ ಸೊ ಈ ಮಾಡೆಲ್ನ ನೆಕ್ಸ್ಟು ಬೇರೆ ಥರ ಹೇಳ್ತಾರೆ. ಅವ್ರು ಯಾರಪ್ಪ ಅಂದರೆ ರುದರ್ಫೋರ್ಡ್. ನೆಕ್ಸ್ಟ್ ಮಾಡೆಲ್ ಇಸ್ ಕಾಲ್ಡ್ ಎಸ್ ವೆರಿ ಇಂಪಾರ್ಟೆಂಟ್ ಮಾಡೆಲ್ ಇಸ್ ಕಾಲ್ಡ್ ಎಸ್ ದ ರುದರ್ಫೋರ್ಡ್ ಮಾಡೆಲ್. ಈ ರುದರ್ಫೋರ್ಡ್ ಅವರು ಪ್ರೋಟಾನ್ಸ್ ಬಗ್ಗೆ ಹೇಳ್ಕೊಂಡು ಹೋಗ್ತಾರೆ. ಸೊ ಪ್ರೋಟಾನ್ಸ್ ಯಾಕೆ ಅಂತ ಹೇಳಿದಾಗ ರುದರ್ಫೋರ್ಡ್ ಡಿಸ್ಕವರಿ ಮಾಡಿದ ಪ್ರೋಟಾನ್ಸ್ಗಳು. ಸೊ ಹಾಗಾಗಿ ಜೆ ಥಾಮ್ಸನ್ ಹೇಳಬೇಕಾದ್ರೆ ಎಲೆಕ್ಟ್ರಾನ್ಸ್ಗಳ ಬಗ್ಗೆ ಹೇಳ್ತಾರೆ. ಆದರೆ ಅವ್ರು ಏನು ಮಾಡ್ತಾರೆ, ಎರಡರಲ್ಲೂ ಯೂನಿಫಾರ್ಮ್ ಅಂತ ಹೇಳ್ತಾರೆ. ಇಲ್ಲಿ ಪಾಸಿಟಿವ್ ಅಯಾನ್ಸ್ಗಳು ಇದ್ದಾವೆ, ಅದರಲ್ಲಿ ವಿತ್ ಪಾಸಿಟಿವ್ ಎಲೆಕ್ಟ್ರಿಸಿಟಿ ಇದೆ, ಅವ್ರ ಸುತ್ತ ಎಲೆಕ್ಟ್ರಾನ್ಸ್ಗಳು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ.
ಈ ಥಿಯರಿ ಏನು ಎಕ್ಸ್ಪ್ಲೇನ್ ಮಾಡುತ್ತಪ್ಪ ಅಂದರೆ ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಮಾತ್ರ ಎಕ್ಸ್ಪ್ಲೇನ್ ಮಾಡುತ್ತೆ, ಎಮಿಷನ್ ಸ್ಪೆಕ್ಟ್ರಮ್ ಆಫ್ ರೇಂಜ್ ಎಕ್ಸ್ಪ್ಲೇನ್ ಮಾಡಲ್ಲ. ಅದಕ್ಕೋಸ್ಕರ ಈ ಥಿಯರಿ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಜೆ ಥಾಮ್ಸನ್ ಮಾಡೋದು ರಿಜೆಕ್ಟ್ ಆಗುತ್ತೆ. ಮತ್ತು ರಿಜೆಕ್ಟ್ ಆಗಿದೆ ಅಂತ ಎಕ್ಸಾಮಲ್ಲಿ ಕೇಳ್ಬೇಕಂತ ರೂಲ್ಸ್ ಏನು ನೆನ್ಪಿಟ್ಕೊಳ್ಳಿ. ಜೆ ಥಾಮ್ಸನ್ ಮಾಡಲ್ ಹೆಂಗೂ ರಿಜೆಕ್ಟ್ ಆಗಿದೆಯಪ್ಪ ಎಕ್ಸಾಮಲ್ಲಿ ಕೇಳೋದು ಅನ್ಕೊಬೇಡ್ರಿ. 2 ಮಾಡೆಲ್ಸ್ ಇದೆ, ಯಾವ್ದು ಬೇಕಾದ್ರೂ ಕೇಳೋದು ಎಕ್ಸಾಮಲ್ಲಿ. ಮತ್ತೆ ಜೆ ಥಾಮ್ಸನ್ ಮಾಡಲ್ ಬರೀದ್ರಿ, ಪಾಯಿಂಟ್ಸ್ ಬರೀಲೇಬೇಕಾ ನೀವು ಹಂಗಂತ. ಜೆ ಥಾಮ್ಸನ್ ಮಾಡಲು ರಿಜೆಕ್ಟ್ ಆಗಿದೆ, ಡಿಸ್ಕಾರ್ಡ್ ಆಗಿದೆ ಕೇಳೋದು ಅನ್ಕೊ ಆ ರೀತಿ ಹೇಳೋಂಗೆ ಇಲ್ಲ ನಾವು. ಸೊ ಓಕೆ, ವಿ ನೆವರ್ ಟಾಕ್ ಅಬೌಟ್ ದ ಡಿಸ್ಕಾರ್ಡೆಡ್ ಆರ್ ರಿಜೆಕ್ಟೆಡ್. ನಾವು ಡಿಸ್ಕಾರ್ಡು ಮತ್ತು ರಿಜೆಕ್ಟ್ ಬಗ್ಗೆ ಏನೂ ಕೂಡ ಮಾತಾಡೋಂಗಿಲ್ಲ. ಇಷ್ಟು ಪಾಯಿಂಟ್ಸ್ ನಾವು ಹೇಳ್ಬೋದು. ನೋಡಲಿಕ್ಕೆ ಸ್ಪಿಯರ್ ಯೂನಿಫಾರ್ಮ್ ಶೇಪಲ್ಲಿ ಇರುತ್ತೆ, ವಿತ್ ಪಾಸಿಟಿವ್ ಎಲೆಕ್ಟ್ರಿಸಿಟಿ ಇರುತ್ತೆ, ಎಲೆಕ್ಟ್ರಾನ್ಸ್ಗಳು ಯೂನಿಫಾರ್ಮಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇದಕ್ಕೆ ನಾವು ಪಾಮ್ ಪಡ್ಡಿಂಗ್ ಮಾಡೆಲ್ ಅಂತ ಕರಿತೀವಿ. ಈ ಮಾಡೆಲ್ ಯಾವ ರೀತಿ ಇದೆ, ವಾಟರ್ ಮೆಲನ್ ಥರ ಕಾಣ್ತಾ ಇದೆ, ಒಂದು ಕಲ್ಲಂಗಡಿ ಹಣ್ಣು ಥರ ಕಾಣ್ತಾ ಇದೆ. ಈ ಒಂದು ಮಾಡೆಲ್ನಿಂದ ನಾವೇನು ಎಕ್ಸ್ಪ್ಲೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಿಕಲ್ ನ್ಯೂಟ್ರಲಿಟಿ ಆಫ್ ಆಟಮ್ಸ್ ಬಗ್ಗೆ ಮಾತ್ರ ಹೇಳ್ಬೋದು, ಎಮಿಷನ್ ಸ್ಪೆಕ್ಟ್ರಮ್ ಬಗ್ಗೆ ಹೇಳೋಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಸೊ ಇದನ್ನೆಲ್ಲ ಥಿಯರಿನ ತೊಗೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ರಿಸರ್ಚು ನಡೆಸ್ಬಿಟ್ಟು ಎಲ್ಲದನ್ನು ಕೂಡ ವರ್ಕೌಟ್ ಮಾಡಾದ ಮೇಲೆ ಈ ಥಿಯರಿ ಯಾಕೋ ಸಫಿಷಿಯೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನೇನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಯಾಕೆಂದರೆ ಡ್ಯೂ ಟು ದ ಇನ್ಸಫಿಷಿಯೆಂಟ್ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸಸ್. ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಸರಿಯಾಗಿ ಸಿಗದೇ ಇರೋ ಕಾರಣ ಈ ಥಿಯರಿ ರಿಜೆಕ್ಟ್ ಮಾಡ್ತಾರೆ. ಈ ರಿಜೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಥಿಯರಿ ಸ್ಟಾರ್ಟ್ ಮಾಡ್ತಾರೆ, ಅದನ್ನು ರದರ್ಫೋರ್ಡ್ ಮಾಡಲ್ ಅಂತ. ಆ ಥಿಯರಿ ಇಸ್ ವೆರಿ ಬ್ಯೂಟಿಫುಲ್. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಓಕೆ, ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದು ಏನಪ್ಪ ನಾವು ಅಂತ ಹೇಳಿದ್ರೆ, ಡಿಸ್ಕಸ್ಡ್ ಅಬೌಟ್ ದ isotopes, isobars, isotones and calculation of number of protons, neutrons and electrons. ಅದರ ಜೊತೆಗೆ ಅಟಾಮಿಕ್ ಮಾಡಲ್ಸ್, ಒಂದು ಜೆ ಥಾಮ್ಸನ್ ಮಾಡೋದು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ರದರ್ಫೋರ್ಡ್ ಮಾಡೋದು ಡಿಸ್ಕಸ್ ಮಾಡೋಣ, ಇನ್ಕ್ಲೂಡಿಂಗ್ ಪಾಸ್ಟುಲೇಟ್ಸ್ ಕೂಡ ಬರ್ತಾರೆ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ.